ಆರಂಭದಲ್ಲಿ ತಬಲಾ ಸಾಥನ್ನು ನೀಡ್ತಾ ಇರುವಂಥ ಶ್ರೀ ಗಜಾನನ ಹೂಗಾರ್ ಅವರೇ, ಈ ಸಮಾರಂಭದಲ್ಲಿ ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂಥ ಎಲ್ಲ ತಾಯಿ ಬಳಗವೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲ ಮಹಾಶಿವಶರಣೆಯಾಗಿರ್ತಕ್ಕಂಥ ಇಟಗಿಯ ಭೀಮಾಂಬಿಕೆಯ ಜೀವನದ ದರ್ಶನವನ್ನು ಮಾಡಿಕೊಳ್ಳಿಕ್ಕತ್ತಿದ್ದೇವೆ. ನಿನ್ನಿನ ದಿನ ಈ ಕಾರ್ಯಕ್ರಮಕ್ಕೆ ಗಣ್ಯರು ಚಾಲನೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ಬೊಬ್ಬ ಗುರು ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಮುಂದೆ ಗುರಿ, ಹಿಂದೆ ಗುರು, ಇವು ಎರಡೂ ಇದ್ದಾಗ ಹೆಂಗೊಂದು ಹಡಗಿಗೆ ದಿಕ್ಸೂಚಿಯಂತೆ ಜೀವನದಲ್ಲಿ ಪರಿಣಾಮವನ್ನು ಬೀರ್ತಾವವು. ಅದಕ್ಕೆ ನಮ್ಮವರು ಹೇಳ್ಕೊಂಡು ಬರ್ತಾರೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಯಾದ ಮುಕ್ತಿ ಅಂತ ಹೇಳ್ಕೊಂಡು ಬರ್ತಾರೆ. ಗುರು ತೋರಿಸದಲ್ಲದೆ ಕಾಣಿಸದು, ಗುರು ತೋರಿಸ್ಬೇಕು. ನಾವೆಲ್ಲರೂ ಇಲ್ಲೇ ಕುಳಿತಂಥವ್ರು ಮನೆಯೊಳಗೆ ಕಾಕ ಅಂತೀವಿ, ಅಕ್ಕಗೆ ಅಕ್ಕ ಅಂತೀವಿ, ಅಪ್ಪಗಪ್ಪ ಅಂತೀವಿ, ತಂಗಿಗೆ ತಂಗಿ ಅಂತೀವಿ, ಅಕ್ಕಗಕ್ಕ ಅಂತೀವಿ. ಹಾಗೆ ಅನ್ಬೇಕಾದ್ರೆ ನಮ್ಮನ್ನ ಹಡೆದ ತಾಯಿ ಇರ್ತಾಳಲ್ಲ, ಆ ಹಡೆದ ತಾಯಿ ನಮಗೆ ಕಲಿಸ್ಕೊಟ್ಟಿರ್ತಾಳೆ ಹುಟ್ಟಿದಾಗ. ಏನಂತ? ಅಪ್ಪಗ ಅಪ್ಪ ಅನ್ನೋದು, ತಂಗಿಗೆ ತಂಗಿ ಅನ್ನೋದು, ಅಕ್ಕಗ ಅಕ್ಕ ಅನ್ನುವಂಥದ್ದನ್ನು ಹೇಳ್ಕೊಟ್ಟಿರ್ತಾಳೆ. ಇವಳು ನಿಮ್ಮ ಅಕ್ಕ, ಇವ ನಿಮ್ಮಣ್ಣ, ಇವ ನಿಮ್ಮ ತಮ್ಮ ಅಥವಾ ನಿಮ್ಮ ತಂಗಿ. ಆ ಬೆಳೀತಾ ಇರ್ತಕ್ಕಂಥ ಮಗು ಏನಂತದ ಅಂತ ಕೇಳಿದ್ರೆ ಅಕ್ಕಗೆ ಅಕ್ಕ ಅಂತದ, ತಮ್ಮಗೆ ತಮ್ಮನ ಅಂತದ, ತಂಗಿಗೆ ತಂಗಿ ಅಂತದ, ಅಪ್ಪಗೆ ಅಪ್ಪ ಅಂತದೆ. ಹೆಂಗ ಹಡೆದಂಥ ತಾಯಿ ಇವ ನಿಮ್ಮ ಅಪ್ಪ ಅಂತ ಹೇಳಿ ಕಲಿಸ್ಕೊಟ್ಟಿರ್ತಾಳಲ್ಲ, ಹಂಗೆ ಈ ಜಗತ್ತಿನಲ್ಲಿ ಗುರು ಏನು ಮಾಡ್ತಾನ ಅಂತ ಕೇಳಿದ್ರೆ, ನೋಡಪ್ಪ, ಈ ಜಗತ್ತಿನ ಒಬ್ಬ ಅಪ್ಪ ಅದಾನ, ಅವ ಯಾರು ಅಂತ ಕೇಳಿದ್ರೆ ಅವ ಪರಮಾತ್ಮ ಅದಾನ, ಅವನೇ ತಂದೆ, ಜಗತ್ತಿನ ತಂದೆ ಅಂತ ಹೇಳಿ ಕಲಿಸಿಕೊಡ್ತಾನ. ತಾಯಿ ಹೇಳಿಕೊಡುವ ಹಾಗೆ ನಿನ್ನ ತಂದೆ ಯಾರು ಅಂತ ಹೇಳಿ ತೋರಿಸಿಕೊಡುವ ಹಾಗೆ ಗುರು ಏನು ಹೇಳ್ಕೊಳ್ತಾನ ಅಂತ ಕೇಳಿದ್ರೆ ಜಗತ್ತಿನ ತಂದೆಯನ್ನು ತೋರಿಸಿಕೊಡ್ತಾನ. ಕಬೀರ ಬಹಳ ಸುಂದರವಾಗಿ ಹೇಳ್ಕೊಂಡು ಬರ್ತಾನೆ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಯಾದ ಮುಕುತಿ, ಮುಕುತಿ ಸಾರೇ ಚೆಲ್ಯಾದ ಮುಕುತಿ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಯಾದ ಮುಕುತಿ. ಏನು ಹೇಳ್ಕೊಡ್ತಾನೆ ತಮ್ಮ? ಶಿಷ್ಯೋತ್ತಮನೇ, ನೀನು ಏನಾಗಬೇಕು ಅಂತ ಕೇಳಿದ್ರೆ ಈ ಜೀವನದಾಗ ದಿನಾನು ಶಾಲೆಗೆ ಹೋಗುವಂಥ ಹುಡುಗ ವರ್ಷದ ನಂತರ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಪೇಪರ್ ಅಂತ ಇರ್ತದೆ. ಆ ಹುಡುಗ
ಪೇಪರ್ ಬರೀತಾನ. ಪೇಪರ್ ಬರೆದ ಮೇಲೆ ಅಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಅವ್ನು ಬರೆದಂಥ ಪೇಪರನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ ಪೇಪರ್ಗೆ ಪ್ರಶ್ನೆಗೇನು ಆನ್ಸರ್ ಬರೆದಿರ್ತಾನಲ್ಲ ಅವನ ಆನ್ಸರನ್ನು ನೋಡಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ 100ಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಕೊಟ್ಟಿರ್ತಾರೆ, ಅವನಿಗೆ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ. ಒಬ್ಬ ಪೇಪರ್ ಬರೆದ ಹುಡುಗ ಹೆಂಗೆ ಮಾರ್ಕ್ಸ್ ತಗೊಂತಾನ ಕೊನೆಗೆ, ವರ್ಷದ ಕೊನೆಗೆ ಶಾಲೆಯನ್ನು ಓದಿ, ಹಾಗೆ ಈ ಜೀವನ ಅನ್ನುವಂಥ ಪ್ರಶ್ನೆ ಪತ್ರಿಕೆಗೆ ಗುರು ಅನ್ನುವಂಥವ ಏನು ಮಾಡ್ತಾನ ಅಂತ ಕೇಳಿದ್ರೆ ಆನ್ಸರ್ ಹೇಳ್ತಾನೆ. ನಾವು ಅದನ್ನು ಚೆನ್ನಾಗಿ ಬರೆದ್ವಿ ಅಂತ ಕೇಳಿದ್ರೆ ದೇವರನ್ನವ ಮಾರ್ಕ್ಸ್ ಅನ್ನು ಕೊಡ್ತಾನ, ಮೋಕ್ಷ ಅನ್ನುವಂಥ ಮಾರ್ಕ್ಸ್ ಕಾರ್ಡ್ ಕೊಡ್ತಾನ. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಣ್ಣ ಮುಕುತಿ, ಪರಿಪರಿಯನೇಕ ಶಾಸ್ತ್ರವನೋದಿ ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ, ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕುತಿ, ದೊರೆಯೋದನ್ನ ಮುಕುತಿ. ಪರಿಪರಿಯನೇಕ ಶಾಸ್ತ್ರವನೋಡಿ ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಣ್ಣ ಮುಕುತಿ. ಕೊರಳು ಮಾಲೆಯ ಧರಿಸಿದರೇನೋ, ಬೆರಳು ಜಪಮಣಿ ಎನಿಸಿದರೇನೋ. ಕೊರಳು ಮಾಲೆಯ ಧರಿಸಿದರೇನೋ, ಬೆರಳು ಜಪಮಣಿ ಎನಿಸಿದರೇನೋ. ಮರುಳನಂತ ಶರೀರಕ್ಕೆ ಬುರಿ, ಮರುಳನಂತ ಶರೀರಕ್ಕೆ ಬೂದಿ ಒರೆಸಿಕೊಂಡು ತಿರುಗಿದರೇನು. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದನ್ನ ಮುಕುತಿ. ನಾರಿಯ ಭೋಗವ ಅಳಿಸಿದರೇನೋ, ಶರೀರಕ್ಕೆ ಸುಖವನ್ನು ಬಿಡಿಸಿದರೇನೋ. ನಾರಿಯ ಭೋಗವ ಅಳಿಸಿದರೇನೋ, ಶರೀರಕ್ಕೆ ಸುಖವನ್ನು ಬಿಡಿಸಿದರೇನೋ. ನಾರದ ಭವ ಸ್ತ್ರೀ ಪುರಂದರ ವಿಠಲ, ವಿಠಲ 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 ವಿಠಲ. ನಾರದ ಭರದ ಶ್ರೀ ಪುರಂದರ ವಿಠಲನ ನಾಮವ ನೀನು ನೆನೆಯುವ ತನಕ. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಣ್ಣ ಮುಕುತಿ. ಪರಿಪರಿಯನೇಕ ಶಾಸ್ತ್ರವನೋದಿ ವ್ಯರ್ಥವಾಯಿತು ಬಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಣ್ಣ ಮುಕುತಿ, ದೊರೆಯುವುದಣ್ಣ ಮುಕುತಿ, ದೊರೆಯುವುದಣ್ಣ ಮುಕುತಿ. ಪುರಂದರದಾಸರು ಹೇಳುವ ಹಾಗೆ
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರಲ್ಲ. ಈ ವಿಷಯವನ್ನು ಯಾಕೆ ಹೇಳಿದೆ ಅಂತ ಕೇಳಿದರೆ, ನಾವು ಎಲ್ಲಿವರೆಗೆ ಜೀವನದಲ್ಲಿ ಗುರುವಿನ ಗುಲಾಮ ಆಗೋದಿಲ್ಲೋ ಅಲ್ಲಿವರೆಗೆ ನಾವು ಏನಾಗಂಗಿಲ್ಲ ಅಂತ ಕೇಳಿದ್ರೆ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ. ಈ ವಿಷಯವನ್ನು ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಈ ಪುರಾಣವನ್ನು ಬರೆದಿರ್ತಕ್ಕಂಥ ಒಬ್ಬ ಕವಿ ನಿರಕ್ಷರಸ್ಥ, ನೆನ್ಪಿಟ್ಕೋಬೇಕು. ಓದಿಲ್ಲ, ಏನೂ ಓದಿಲ್ಲ, ಯಾವ ಶಾಲೆಗೆ ಹೋಗಿಲ್ಲ. ಕವಿರಾಜ ಮಾರ್ಗಕಾರ ಹೇಳ್ತಾನಲ್ಲ, ಪದ ನರಿದು ನುಡಿಯಲು ನುಡಿದುದನು ದಾರೆಯಲು ಇರ್ಪರ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋ ದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳ್ತಾನೆ. ನಮ್ಮ ಕನ್ನಡಿಗರನ್ನು ವರ್ಣನೆ ಮಾಡಬೇಕಾದ್ರೆ ಕನ್ನಡಿಗರು ಹಾಗೆ ಎನ್ನುವಂಥ ವಿಷಯವನ್ನು ಹೇಳ್ತಾನೆ. ಪದ ನರಿದು ನುಡಿಯಲು, ಯಾವ ಶಾಲೆಗೆ ಹೋಗಿಲ್ಲಂತೆ, ವಿಶ್ವವಿದ್ಯಾಲಯಕ್ಕೆ ಹೋಗಿಲ್ಲಂತೆ. ಪದ ನರಿದು ನುಡಿಯಲು ನುಡಿದುದನು ದಾರಯಲು. ಈ ಕಡೆಯಲ್ಲಿ ಕುರ್ಚಿ ಒಂದೆರಡು ಹಾಕೋರಿ, ಆ ಕಡೆ ಸರ್. ನುಡಿದುದನು ದಾರಯಲು, ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗಲಿಲ್ಲ. ಆದರೂ ನಮ್ಮ ಹೆಣ್ಮಕ್ಳು ಬರೆದಂಥ ತ್ರಿಪದಿ ಮೇಲೆ ಏನು ಮಾಡ್ಯಾರ ಅಂತ ಕೇಳಿದ್ರೆ, ವಿಶ್ವವಿದ್ಯಾಲಯದಲ್ಲಿ ಓದುವಂಥ ಹುಡುಗರು PhD ಮಾಡ್ಯಾರ ಅಂತ ಕೇಳಿದ್ರೆ, ನೀವು ದೊಡ್ಡವರ ಅವ್ರು ದೊಡ್ಡವರ ಅಂತ ವಿಚಾರ ಮಾಡಬೇಕಾಗ್ತದೆ. ಎಷ್ಟು ದೊಡ್ಡವರು, ಎಷ್ಟು ಅದ್ಭುತ ಜನಪದ ಸಾಹಿತ್ಯವನ್ನು ಕೊಟ್ಟಾರ ಅವರು. ನಾವು ಪುಸ್ತಕದ ಶಾಲೆಯನ್ನು ಓದಿದ್ರೆ ಅವರು ಜೀವನದ ಶಾಲೆಯನ್ನು ಓದ್ಯಾರ. ಒಬ್ಬ ಹೆಣ್ಮಗಳು ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ, ತೊಟ್ಟಲ್ದಾಗ ಹಾಕಿರ್ತಾಳೆ. ಆ ತೊಟ್ಟಿಲಲ್ಲಿ ಹಾಕಿದಂಥ ಮಗುವನ್ನು ದಿನಾನು ಎದೆ ಹಾಲು ಕೊಡ್ತಿರ್ತಾಳೆ ತಾಯಿ. ಆ ಮಗುವಿಗೆ ಎದೆ ಹಾಲನ್ನು ಕೊಟ್ಟಿರ್ತಕ್ಕಂಥ ತಾಯಿ ಆ ಮಗುವನ್ನು ದಿನ ನೋಡಿ ಅದನ್ನ ಅಪ್ಕೊಂಡು ಎತ್ಕೊಂಡು ಎದೆ ಹಾಲು ಕೊಟ್ಟು ಮುದ್ದಿಸಿ ಅದಕ್ಕೆ ಜಳಕ ಮಾಡಿಸಿ, ನೆತ್ತಿಗೆ ಎಣ್ಣೆಯನ್ನು ಎರೆದು ತೊಡೆ ಮೇಲೆ ಮಲಗಿಸ್ಕೊಂಡು ಅದಕ್ಕೆ ಬಿಸಿ ಬಿಸಿ ನೀರು ಜಳಕ ಮಾಡಿಸಿ. ನಾ ಏನು ಹೇಳ್ಬೇಕು, ನೀವು ಅದ್ರಾಗ PhD ಮಾಡಿರ್ತೀರಿ ಹೆಣ್ಮಕ್ಳು, ಅದನ್ನೆಲ್ಲ ಮಾಡಿರ್ತಿರಲ್ಲ. ಒಂದು ಅಟ್ಯಾಚ್ಮೆಂಟ್ ಹೆಂಗೆ ಬರ್ತೈತೆ ಅಂತ ಕೇಳಿದ್ರೆ, ಆ ಮಗುವಿಗೆ ಯಾರು ಎತ್ಕೊಂಡು ಬಿಟ್ರೆ ಅದು ಅಳಾಕ್ ಹತ್ತಿ ಬಿಡ್ತೈತಿ. ಗಂಡು ಮಕ್ಳು ಬಾಯಾಗ ಮಾತಿಲ್ಲ, ಏನೋ ಉಲ್ಟಾ ಅಂತ ಹೇಳಿದ್ ನಾನು. ಏನ್ರಿ, ಹೌದಲ್ಲ? ಹೇಳ್ತಾರಲ್ಲ, ಗಂಡು ಮಕ್ಳ ಬಗಲ ಕೂಸ್ ನಿಲ್ಲಂಗಿಲ್ಲಂತ, ಮುಂದಿನ ನೀವ ತುಂಬ್ಕೊರ್, ನಾ ಹೇಳಂಗಿಲ್ಲ. ಹೇಳ್ತಾರಲ್ಲ, ಹಂಗ ಏನು ಅಂತ ಕೇಳಿದ್ರೆ ಆ ಮಗುವಿಗೆ ಟಚ್ ಬರ್ತೈತಿ ನೋಡ್ರಿ. 6 ತಿಂಗಳ ಮಟನು ನೀವು 6 ತಿಂಗಳೊಳಗೆ ಮಗುವನ್ನು ಬೇರೆದವ್ರ ಕೈಯಾಗ ಕೊಟ್ರೆ ಅದು ಚೀರಿ ಅಳಾಕತ್ತದಂತ. ಯಾಕೆ? ಒಂದೇದ್ದು, ಅದಕ್ಕೆ ಎದೆ ಹಾಲನ್ನು ಕೊಡ್ತೀರಲ್ಲ ನೀವು ತಾಯಂದಿರು, ಕೊಟ್ಟಾಗ ಎದೆ ಹಾಲಿನ ರುಚಿಯಿಂದ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ತಾಯಿಯೊಂದಿಗೆ ಅಟ್ಯಾಚ್ಮೆಂಟ್ ಬರ್ತದಂತ. 6 ತಿಂಗಳು ಎತ್ಕೊಂಡಾಗ ಆ ಮಗುವಿಗೆ ಸ್ಪರ್ಶವಾಗಿ ವಾಗಿ ತಾಯಿಯ ಒಂದು ಸಂಪರ್ಕ ಎತ್ಕೊಳ್ಳೋದ್ರಿಂದ ಅವಳ ಸಂಪರ್ಕ ಬಂದು ಇವಳು ನನ್ನ ತಾಯಿ ನೋಡ್ರಿ ಗುರುತಿಸ್ತದಂಥದ್ದು, ಇವಳು ನನ್ನ ತಾಯಿ ಅಂತ ಗುರುತಿಸ್ತದಂತ. ಅವಾಗ ಬೇರೆದರನ್ನು ಬಂದು ಮುಟ್ಟಿದ್ರು ಅಂತ ಕೇಳಿದ್ರೆ ಅಳಾಕತ್ತದಂತ. ಅದಕ್ಕೆ ಇದನ್ನೆಲ್ಲ ಒಬ್ಬ ಹೆಣ್ಮಗಳು ಹೇಳ್ತಾಳ, ಅಳುವಂಥ ಕೂಸು ಇರ್ತದಲ್ಲ ತೊಟ್ಟಿಲ್ದಾಗ ಹಾಕಿ ಆ ತೂಗುತ್ತಿರ್ತಾಳ, ಆ ಮಗು ಅಳಾಕತ್ತಿರ್ತೈತಿ. ಆ ಮಗುವನ್ನು ನೋಡ್ತಾಳ ತಾಯಿ, ನೋಡಿ ಹೇಳ್ತಾಳೆ, ಅಳುವ ಕಂದನ ತುಟಿಯು ಹವಳದ ಕುಡಿ ಹೆಂಗ. ಹಾಡ್ತೀನ? ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಎಸಳಂಗ. ಎಲ್ಲಿ ನೋಡಿರ್ಬೇಕ್ರೇಕಿ ಕಣ್ಣೋಟ, ಅವನ ಕಣ್ಣಿನ ನೋಟ ಹೆಂಗ ಅಂತ ಕೇಳಿದ್ರೆ ಶಿವನ ಕೈಯಲ್ಲಗೂ ಹೊಳೆದಂಗ. ಶಿವ ಕೈಯಾಗ ಖಡ್ಗ ಹಿಡ್ದಾನಲ್ಲ, ಆ ಖಡ್ಗ ಹೊಳ್ಯಾಕತ್ತೈತಂತ, ಅವನ ಕಣ್ಣಿನ ನೋಟ ಹಂಗ ಕಾಣಕತ್ತೈತಂತ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರ ಮುಖವ ತೊಳೆದೇನ. ಎಷ್ಟೊಂದು ರೇಖೆ ವರ್ಣನೆ ಮಾಡೋದು. ಸರಕಾರ ಎಂಬುದರ ದರಕಾರ ನನಗಿಲ್ಲ, ಸರಕಾರದಾಗ ಸರಿಪಾಲ ತರುವಂತ ಸರದಾರು ಮಗನು ಮನಿಯಾಗ. ಏನು ಅದ್ಭುತ. ಇಂಥ ಒಂದೊಂದು ತ್ರಿಪದಿ ಮೇಲೆ ಒಬ್ಬ PhD ಹುಡುಗರು ಏನು ಮಾಡಿರ್ತಾರಂತ ಕೇಳಿದ್ರೆ, ಓದಿ
ಒಂದು 1000 ಪುಟದ ಪುಸ್ತಕ ಬರೆದಾರ ಅಂತ ಕೇಳಿದ್ರೆ ಆ ತ್ರಿಪದಿ ರಚಿಸಿದ ಹೆಣ್ಮಗಳು ಯಾವ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ಲು? ಅದಕ್ಕೇನು ಕಾರಣ ಅಂತ ಕೇಳಿದ್ರೆ ಅವಳಿಟ್ಟಂಥ ಗುರುಭಕ್ತಿ, ಅವಳಲ್ಲಿರ್ತಕ್ಕಂಥ ಗುರುಭಕ್ತಿ, ಅಥವಾ ಅವಳು ಶಾಲೆಯಲ್ಲಿ ಜೀವನದ ಶಾಲೆಯನ್ನು ಓದಿದ ಆ ಲಿಟ್ರೇಚರ್ ಈಸ್ ಮಿರರ್ ಆಫ್ ಲೈಫ್ ಅಂತ ಹೇಳ್ತಾರೆ ನೋಡ್ರಿ. ಸಾಹಿತ್ಯ ಅನ್ನುವಂಥದ್ದು ಜೀವನದ ಕನ್ನಡಿ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಅದು ಒಳಗಿನ ಭಾವನೆಗಳು ಸಾಹಿತ್ಯವಾಗಿ, ದುಃಖವಾಗಿ, ದಣಿವಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಅದು ಹೊರಹೊಮ್ಮಿ ಅದೊಂದು ಪುಸ್ತಕವಾಗಿ, ಕಾವ್ಯವಾಗಿ ಹೊರಹೊಮ್ಮುತ್ತದೆ. ಒಂದು ರಾಮಾಯಣ ಹುಟ್ಟಬೇಕಾದ್ರೆ ಒಂದು ಬಾಣದ ಹೊಡೆತ ಕಾರಣ. ವ್ಯಾಸ ಆ ರಾಮಾಯಣದಂತ ಒಂದು ಬಿಗ್ ಎಫಿಕ್ ಆಫ್ ಇಂಡಿಯಾ ಅನ್ನುವಂಥ ಮಾತನ್ನು ಹೇಳ್ತಾರೆ. ಭಾರತದ ಮಹಾಭಾರತ ಮತ್ತು ರಾಮಾಯಣ ಏನಂತ ಕೇಳಿದ್ರೆ ಈ ಭಾರತದ ದೊಡ್ಡ ಸಾಹಿತ್ಯ ಗ್ರಂಥಗಳು. ಒಂದು ರಾಮಾಯಣ ಹುಟ್ಟಿ ಬರ್ಬೇಕಾದ್ರೆ ಒಂದು ದುಃಖದ ಸನ್ನಿವೇಶ ರಾಮಾಯಣ ಹುಟ್ಟಲಿಕ್ಕೆ ಕಾರಣ ಆಯಿತು. ನೋಡಿ, ಕಾವ್ಯ ಹುಟ್ಟಬೇಕಾದ್ರೆ ಒಂದು ಭಾವನೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಂಗಿದನ್ನ ಯಾಕೆ ಹೇಳಾಕತ್ತೀನಿ ಇಷ್ಟೆಲ್ಲ ಅಂತ ಕೇಳಿದರೆ, ಹೆಂಗೆ ಓದಲಾರ್ದ ಒಬ್ಬ ಮನುಷ್ಯ ರಾಮಣ್ಣ ಬ್ಯಾಟಿ ಅಂತ ಹೇಳಿ ಎಷ್ಟು ಪುರಾಣ ಬರೆದಾರ ಅವರು ಅಂತ ಕೇಳಿದರೆ, ನಾನು ನೋಡಿದ್ದೆ ಅವ್ರನ್ನ ಗದಗ್ನಲ್ಲಿ, ಬೆಟಗೇರಿಯಲ್ಲಿ ಇರ್ತಿದ್ರು. ಬಹುಶಃ ನಮ್ಮ ಗಜಾನನ ನೋಡಿರ್ಬೋದು. ಗದಗಿನ ಪೂಜ್ಯ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಪರಮ ಶಿಷ್ಯರವರು. ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿದ್ರು. ಈ ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಅವ್ರು ಏನು ಹೇಳ್ತಾರಂತ ಕೇಳಿದರೆ, ಅವ್ರ ಹೆಸರನ್ನು ಹೇಳ್ಕೊಂಡು ಹೋಗ್ತಾರೆ. ತೋಂಟದ ಸಿದ್ಧಲಿಂಗ ಗುರುವರ್ಯ ಅಂತ ಹೇಳ್ಕೊಂಡು ಹೋಗ್ತಾರೆ. ಏನು ಗದಗಿನ ಪೂಜ್ಯರಿದ್ರಲ್ಲ, ತಾವೆಲ್ಲ ನೋಡಿದಿರಿ. ಆ ಪೂಜ್ಯರಿಂದ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ಒಬ್ಬ ನೇಕಾರ ಮನುಷ್ಯ ಗುರುವಿನ ಕೃಪಾ ಆದರೆ ಏನಾಗ್ತದೆ ಅಂತ ಕೇಳಿದರೆ, ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಹಯನವುದು, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರ್ಪವು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಗುರುವಿನ ಕೃಪಾ ಬಗ್ಗೆ ನೋಡ್ರಿ. ಗುರು ದೊಡ್ಡವನ, ದೇವ್ರು ದೊಡ್ಡವನ? ಒಂದು ಪ್ರಶ್ನೆ ಸುಮ್ಮನೆ ಹಾಕ್ಕೊಳ್ಳೋಣ. ಯಾರು ದೊಡ್ಡವ್ರಿ ಅವರ? ಗುರು ದೊಡ್ಡವನ, ದೇವ್ರು ದೊಡ್ಡವನ? ರೀ, ಗುರು ದೊಡ್ಡ ಹೌದಲ್ರಿ? ನೋಡ್ರಿ ಎಷ್ಟು ಹಣ್ಯಾರ ಗೊತ್ತಾಗ್ಬಿಟ್ಟತ್ ನಿಮಗೆ. ಗುರು ದೊಡ್ಡವ. ಯಾಕೆ ಗುರು ದೊಡ್ಡವ? ಗುರು ಮಾವುಲಿ ಅಂತ ಹೇಳ್ತಾರೆ. ಒಂದು ಮನೆಗೆ ಒಂದು ಊರಾಗ ಅತ್ಯಂತ ಶ್ರೇಷ್ಠವಾದಂಥ ಪತಿಭಕ್ತಿ ಆಗಿರ್ತಕ್ಕಂಥ ಒಬ್ಬ ಹೆಣ್ಮಗಳಿದ್ಲಂತ. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪತಿಭಕ್ತೆ. ಅವಳು ಗುರುಭಕ್ತಿನೂ ಹಂಗ ಇತ್ತಕಿಗೆ. ಅವಳು ಮನೆಗೆ ಒಬ್ಬ ಗುರು ಬಂದಂತ. ಗುರು ಬಂದುಬಿಟ್ಲಿ ಏನಂತ ಕೇಳಿದ್ರೆ, ಗುರು ಬಂದಾನ ಅಂತ ಹೇಳಿ ಹರ ಬಂದ ಗುರು ಬಂದ ದೇವ ಬಂದ ಮನೆಗೆ ಅಂತ ಹಾಡೈತಲ್ಲ, ಹಂಗೆ ಗುರು ಬಂದ. ಪಾದಕ್ಕೆ ನೀರು ಹಾಕಿದ್ಲು, ಮನ್ಯಾಗ ಕರ್ಕೊಂಡು ಗುರುಗಳು ಬಹಳ ದಿವ್ಸಕ್ಕೆ ಬಂದಿದ್ರು ಅವ್ರ ಮನೆಗೆ. ಗಂಡಗೆ ಹೇಳಿದ್ಲು, ಗುರುಗಳು ಬಂದಾರ, ಹಂಗಾರೆ ನಾನು ಅವ್ರಿಗೆ ಜಳಕ ಮಾಡಿಸ್ಬೇಕು, ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು, ಪೂಜಾ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಬೇಕತ್ತಿದ್ಲಕ್ಕಿ ಹೆಣ್ಮಗಳು. ಪ್ರಸಾದವನ್ನು ರೆಡಿ ಮಾಡೋ ಮುಂದೆ ಬಿಸಿ ಪ್ರಸಾದವನ್ನು ರೆಡಿ ಮಾಡ್ಬೇಕಲ್ಲ. ಗುರುಗಳು ಬಹಳ ದಿವಸಕ್ಕೆ ನಡ್ಕೊತ ಬಂದಿದ್ರು ಆಗಿನ ಕಾಲದಲ್ಲಿ. ಗುರು ಬಂದ, ರಾಮಪ್ಪ ಸ್ವಲ್ಪ ವಿಶ್ರಾಂತಿ ತಗೋರಿ ಅಂದ ಗಂಡ. ವಿಶ್ರಾಂತಿ ತಗೊಂಡ್ರು ಗುರುಗಳು, ಮಂಚದ ಮೇಲೆ ಮಲ್ಕೊಂಡ್ರು. ಗಂಡ ಏನು ಮಾಡಾಕತ್ತಾನ ಅಂತ ಕೇಳಿದ್ರೆ, ಗುರುಭಕ್ತಿ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಭಾಳ ಗುರುವಿನಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ರು. ಪಾದ ಒತ್ತಾಕತ್ತಿದ್ಲು, ಪಾದ ಒತ್ತಾಕತ್ತಿದ. ಪಾದವನ್ನು ಒತ್ಕೊಂತ ಗುರು ಸೇವೆಯನ್ನು ಮಾಡಾಕತ್ತಿದ. ಅದ ಟೈಮ್ಗೆ ಇವಳ ಭಕ್ತಿಯನ್ನು ಅಥವಾ ಇವನ ಭಕ್ತಿಯನ್ನು ಪರೀಕ್ಷೆ ಮಾಡಾಕ ಆ ಮನೆಗೆ ಯಾರು ಬಂದರು ಅಂತ ಕೇಳಿದ್ರೆ, ಯಾರು ಬಂದರು? ಕೈಲಾಸಗದಿನ ಶಿವ ಬಂದ. ನೀವೇನು ಹೇಳಿರಿ? ಗುರು ದೊಡ್ಡವ ಅಂತ ಹೇಳಿರಲ್ಲ. ಕೈಲಾಸದಾಗಿನ ಶಿವ ಬಂದ. ಅವಳು ಅಡುಗೆ ಮಾಡೋದ್ರಾಗ ತಯಾರಾಗ್ಯಾಳ. ಇವ ಗುರುವಿನ ಪಾದ ಸೇವೆಯನ್ನು ಮಾಡಾಕತ್ತಾನೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರ ಇರು ಎಂದ ಸರ್ವಜ್ಞ. ನೋಡ್ರಿ, ಒಬ್ಬ ಸಾಮ್ರಾಟನಾಗಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಗುಪ್ತ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಅವನ ಹಿಂದೆ ಯಾರಿದ್ರು ಅಂತ ಕೇಳಿದ್ರೆ ಕೌಟಿಲ್ಯನಂತ ಒಬ್ಬ ಗುರು ಇದ್ದ. ಒಬ್ಬ ಜಗತ್ ಪ್ರಸಿದ್ಧನಾಗಿರ್ತಕ್ಕಂಥ ಬಿರುಗಾಳಿ ಸನ್ಯಾಸಿಯಾಗಿರ್ತಕ್ಕಂಥ ವಿವೇಕಾನಂದ ಬರಬೇಕಾದರೆ ಅವ್ರ ಹಿಂದೆ ಏನು ಓದದ ಬರೆಯದ ಒಬ್ಬ ಅನಕ್ಷರಸ್ಥನಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸ ಅನ್ನುವಂಥ ಒಬ್ಬ ಶ್ರೇಷ್ಠ ಗುರು ಇದ್ದ.
ಒಬ್ಬ 6-7 ವರ್ಷದ ಹುಡುಗನಿಗೆ ಬರ್ತೀನು ನನ್ನಿಂದ ಅಂತ ಹೇಳಿ ಕರೆದ್ರು ಒಬ್ಬರು ಗುರುಗಳು. ಬಂದೆ ಗುರುವೇ ಅಂತ ಹೇಳಿ ಬಿಟ್ಟು ಬಂದು ಗುರು ಸನ್ನಿಧಾನದಾಗ ಸೇವೆ ಮಾಡ್ಕೊಂತ ಕುಂತ ಏನಾದ ಅಂತ ಕೇಳಿದ್ರೆ ಗುರುವಿನ ಮೀರಿಸುವ ವಿಶ್ವಸಂತನಾದ ಅವರು ಸಿದ್ದೇಶ್ವರ ಸ್ವಾಮಿ ಅಂತ ಹೇಳಿ ಕರೆಸ್ಕೊಂಡ್ರು. ಅವರ ಗುರು ಮಲ್ಲಿಕಾರ್ಜುನ ಸ್ವಾಮಿಗಳಾದರು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ 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 ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣವು ಬರಲಿ ಗುರುವೇ ನೀನು ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣವು ಬರಲು ಹುಕ್ಕೇರೀಶ ನೀನ ಕಾರಣನಯ್ಯ ಹುಕ್ಕೇರೀಶ ನೀನ ಕಾರಣನಯ್ಯ ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು ಬಂಧನ ಬಿಡಿಸಲು ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಎನ್ನ ಭವದ ಬಂಧನ ಕಳೆಯಲು ಅಂಗಗಣ ಹೋಗಿ ಲಿಂಗಗುಣವಾಗಲು ಅನ್ನುವಂಥ ಹುಕ್ಕೇರಿ ಚಂದ್ರಶೇಖರ ಶಿವಾಚಾರ್ಯರ ವಚನವನ್ನು ಹಾಡಿದ್ರಲ್ಲ ನೋಡಿ. ಪಾದ ಒತ್ತಾಕತ್ತಿದ್ದ, ಆಕೆ ಅಡಿಗೆ ಮಾಡಾಕತ್ತಿದ್ಲು, ಇವ ಕೈಲಾಸದ ಶಂಕರ ಬಂದ. ಒಮ್ಮೊಮ್ಮೆ ಬೋಳ್ಯಾ ಶಂಕರ ಅನಿಸ್ಕೊಂತಾನ, ಒಮ್ಮೆ ವೀರಭದ್ರನಾಗ್ತಾನ. ಇವ ಮನೆ ಮುಂದೆ ಬಂದು ನಿಂತಾಗ ಆ ಶಂಕರನ ಬಗ್ಗೆ ಅವ ಲಕ್ಷ್ಯ ತಗೊಳ್ಳಿಲ್ಲ. ಪಾದ ಒತ್ತಾಕತ್ತಿದ್ದ. ಪಾದವನ್ನು ಒತ್ತುತ್ತಿರ್ಬೇಕಾದ್ರೆ ಮರೆತು ಬಿಟ್ಟ ಹೊರಗೆ ಯಾರು ಬಂದಾರ ಅಂತ ಹೇಳಿ ಗುರು ಸೇವೆಯೊಳಗಡೆ ಮರೆತು ಬಿಟ್ಟ ಹೊರಗೆ ಯಾರು ಬಂದಾರ ಅಂತ ನೋಡ್ಲಿಲ್ಲ. ಶಿವನಿಗೆ ಸಿಟ್ಟು ಬಂತು. ಗಪ್ರ ನೋಡ್ತಾನ, ಶಿವ ಬಂದು ಬಾಗಲ್ದಾಗ ನಿಂತಾನ. ಒಂದು ತಂಬಿಗೆ ತುಂಬಿಕೊಂಡವನು, ಒಂದು ಕೊಡ ತುಂಬಿಕೊಂಡವನು, ಕಳಸಿ ತಗೊಂಡು ಹೋದವನ, ವಿಭೂತಿ ಅದೆಲ್ಲ ಹಚ್ಚಿ ಅವನ ಪಾದಕ್ಕೆ ಹಾಕ್ಬೇಕಂತಂದ. ಅಂದ್ಬಿಟ್ಲಿ ಇವ ಎಂತ ಇದ್ದ ಅಂತ ಕೇಳಿದ್ರೆ ಸಿಕ್ಕಾಪಟ್ಟಿ ಶ್ರೀಮಂತನಿದ್ದ. ಯಾರು? ಗುರುವಿನ ಸೇವಾ ಮಾಡಕತ್ತಿದ್ನಲ್ಲ. ಈ ಮಠದಂಥ ದೊಡ್ಡ ಮನೆ ಇತ್ತು, ಒಂದು 16 ಎತ್ತಿನ ಕಮ್ತ ಇತ್ತು, ಒಂದು 500 ಎಕರೆ ಹೊಲ ಇತ್ತು. ಮನ್ಯಾಗ ಎಲ್ಲಿ ನೋಡಿದ್ರು ದವಸ ಧಾನ್ಯ ಸಂಪತ್ತು ಅವನ ಮನೆಯೊಳಗೆ ತುಂಬಿಕೊಂಡು ಬಿಟ್ಟಿತ್ತು. ಅಂಥ ಹೊತ್ನ್ಯಾಗ ಶಿವ ನೋಡ್ರಿ
ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು. ಪರಮಾತ್ಮ ಕೊಡು ಕಾಲಕ್ಕೆ ಸಂಪತ್ತು ನಿಮ್ಮ ಮನೆ ಮುಂದೆ ಬಂದು ಬೀಳ್ತದಂತೆ. ಮೊನ್ನೆ ಅವನ ತಮಿಳ್ನಾಡಿನಾಗ ಕೇರಳನಾಗ ಒಬ್ಬ ಮೆಕ್ಯಾನಿಕ್ ಅವ ಏನು ಮಾಡಾಕತ್ತಿದ್ದ, ಮೆಕ್ಯಾನಿಕ್ ಅವ ಆಟೋ ಇವೆಲ್ಲ ಟೂ ವೀಲರ್ಸ್ ರಿಪೇರಿ ಮಾಡುವಂಥವ. ಹಿಂಗೆ ಇದನ್ನ ಆಡ್ತಿದ್ದವ, ಏನದು ಟಿಕೆಟ್ ತೊಗೊತಾರಲ್ಲದ ಲಾಟ್ರಿ ದಿನ ತಗೊಳವ ಮೇಲೆ ಒಮ್ಮೆ ತಗೊಂಡ ಅವ್ನ ಲಕ್ ಕುಲಾಯಿಸಿತ್ತು. ಗುರು ಇದ್ದು ಕಾಣಿಸ್ತತಿ, ಅವನಿಂದ ದೇವರ ಆಶೀರ್ವಾದ ಆಗುತ್ತೆ ಕಾಣಿಸ್ತತಿ. ಎಷ್ಟು ಹತ್ತು ಅಂತ ಕೇಳಿದ್ರೆ ಅವ ಸತ್ತು ಮರಳಿ ಹುಟ್ಟಿ ಬಂದ್ರು 7 ಕೋಟಿ ಗಳಿಸ್ತಾ ಇದ್ನಿಲ್ಲ. ಅವ್ನು ಲಾಟ್ರಿ ಎಷ್ಟು ಹತ್ತಿತ್ತು ಅಂತ ಕೇಳಿದ್ರೆ 7 ಕೋಟಿ ರೂಪಾಯಿ ಹತ್ತಿತ್ತು. ಅವನಿಗೆ 7 ಕೋಟಿ ರೂಪಾಯಿ ಹತ್ತಿತ್ತು. ಅದಕ್ಕೆ ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಸಂಪತ್ತು ಬಂದ್ಬಿಡ್ತದೆ. ಇಲ್ಲ ಅಂದ್ರೆ ಮುಂಜಾನೆಯಿಂದ ಅಂಗಡಿ ತೆಗೆದು ಸಾಯಂಕಾಲ ಮಟ್ಟ ಕುಂತ್ರು ಬರೋದಿಲ್ಲ. ಏನ್ರಿ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು. ಹಿರಿಯು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಹೆದ್ದೊರೆಯಾಗಿ ಬರ್ತದ, ಮಾಪೂರಾಗಿ ಬರ್ತದ. ನಿಮ್ಮ ಮನೆಗೆ ಬರಬೇಡ ದುಡ್ಡು ಅಂದ್ರೆ ಲಕ್ಷ್ಮಿ ನಾ ಬರ್ತೀನಿ ಅಂತಿರ್ತದಂಥದ್ದು. ಹಿರಿಯ ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ನಿಮ್ಮ ಮನ್ಯಾಗ ಸಂಪತ್ತು ಬಂತಂದ್ರೆ ನಿಮಗೆಲ್ಲರೂ ನಿಮ್ಮ ಸಂಬಂಧ ಇಲ್ದವ್ರು ಕೂಡ ಏನಂತಾರೆ, ಅವ್ರು ನಮ್ಮ ಅಣ್ಣ್ರಿ, ನಮ್ಮ ಅತ್ತಿ ಕಡೆಯಿಂದ, ಅವ್ರ ತಂಗಿ ಕಡೆಯಿಂದ, ಆ ಕಡೆಯಿಂದ ಈ ಕಡೆಯಿಂದ ಎಲ್ಲೆಲ್ಲ ತಂದು ಏನು ಮಾಡ್ತಾರೆ, ಮಠಪತಿ ಸರ್ ನಮ್ಮ ಸಂಬಂಧಿಕರಿ ಅಂತಾರೆ. ಹೌದಲ್ಲ? ಯಾಕೆ ಮಠಪತಿ ಸರ್ ಅಂತಿರಂಗಿಲ್ಲ. ಒಳಗೆ ಟ್ರೆಜರಿ ಒಳಗೆ ಕುಂತಿರ್ತಾಳ ಗಂಗವ್ವ, ಯಾರು ಇದು ಲಕ್ಷ್ಮವ್ವ. ಆ ಲಕ್ಷ್ಮವ್ವ ಅಂತಿರ್ತಾರೆ. ಲಕ್ಷ್ಮವ್ವ ಬೇಕಿದ್ಲಂದ್ರೆ ಎಲ್ಲ ಕೆಲಸ ನೋಡ್ರಿ. ಎಲ್ಲ ಏನ್ರಿ, ಅರ್ಥಂ ಬಹಿರ್ಪ್ರಾಣ ಅಂತ ಹೇಳ್ತಾರೆ. ಉಸಿರು ಅಂತರಂಗದ ಪ್ರಾಣವಾದರೆ ಅರ್ಥ ಸಂಪತ್ತು ಬಹಿರ್ಪ್ರಾಣ. ಅದಕ್ಕೆ ಹೇಳ್ತಾರೆ ಸಂಪತ್ತು ಬಂದದಂತ ಹೇಳಿ ಆ ಸಂಪತ್ನಾಗ ಮರಿಬೇಡ. ಆ ಸಂಪತ್ತು ಬರೋಕ್ಕೆ ಕಾರಣ ಯಾರಂತ ಕೇಳಿ ಮ್ಯಾಲೆ ಒಬ್ಬ ವದನ, ಕೆಳಗೆ ಆ ರೂಪದಲ್ಲಿ ಒಬ್ಬ ಗುರು ಒಬ್ಬ ಬಂದು ಕುಂತಿರ್ತಾನೆ. ಅವ್ರಿಬ್ಬರನ್ನು ಮರಿಲಾರ್ದಂಗೆ ನೀ ಏನಾರ ಸಂಪತ್ತು ನೀನು ಮನ್ಯಾಗ ಇಟ್ಕೊಂಡೆ ಅಂತ ಕೇಳಿದ್ರೆ ಲಕ್ಷ್ಮಿ ಕಾಯಂ ನಿಮ್ಮ ಮನ್ಯಾಗ ಇರ್ತಾಳೆ. ಹೌದಲ್ರಿ? ಕಾಯಂ ಲಕ್ಷ್ಮಿ ಇರ್ಬೇಕಂದ್ರೆ 2 ಕಲಿಬೇಕು ನೀವು. ಏನು? ಭಕ್ತಿ, ಸಂಸ್ಕಾರ. ಇವು 2 ಇಲ್ಲ ಅಂತ ಕೇಳಿದ್ರೆ ದೊಡ್ಡ ಮನೆ ಹಾಳಾಗಿ ಹೋಗ್ಯಾವ. ಯಾಕಂತ ಕೇಳಿದ್ರೆ ಬರೀ 2 ಇಲ್ಲ. ಅಲ್ಲಿ ಒಂದೇನಿಲ್ಲ, ಭಕ್ತಿ ಇಲ್ಲ. ಅಲ್ಲಿ ಇನ್ನೊಂದೇನಿಲ್ಲ, ಸಂಸ್ಕಾರ ಇಲ್ಲ. ಇವೆರಡು, ಭಕ್ತಿ ಮತ್ತು ಸಂಸ್ಕಾರ, ಇವು 2 ಇದ್ರೆ ಅಂತ ಕೇಳಿ ಅಲ್ಲಿ ಗುರುನು ಬರ್ತಾನ, ಅಲ್ಲಿ ಹರನು ಬರ್ತಾನ, ಅಲ್ಲಿ ಶಿವನು ಬರ್ತಾನ. ನಿಮ್ಮ ಮನೆ ಕಾಲ್ ಕಸಾಗಿ ಬಿದ್ದಿರ್ತಾರೆ. ಅದಕ್ಕೆ ಹೇಳ್ತಾರೆ ಪಾದಾವತಕ್ಕದಿದ್ದೀವ ಬಂದ ಸಂಪದ್ಭರಿತವಾಗಿರ್ತಕ್ಕಂಥ ಮನೆ ತುಂಬಿ ತುಳ್ಕಾಡ್ತಿತ್ತು ಸಂಪತ್ತು. ತುಳ್ಕಾಡೋ ಹೊತ್ನ್ಯಾಗ ಸಂಪತ್ತು ಮರ್ತಿದ್ದಿಲ್ಲ. ಮ್ಯಾಳಿಗೆ ಹತ್ತಿ ನಿಚ್ಚಣಿಕೆ ಓದಿ ಕೆಲಸ ಮಾಡಿರಲಿಲ್ಲ. ನಿಚ್ಚಣಿಕೆ ಮತ್ತೆ ಮ್ಯಾಳಿಗೆ ಹತ್ತಿನ ಇಳ್ಯಾಕೆ ಬೇಕಾಗತ್ತಂತೇಳಿ ಹಂಗ ಕಾಯ್ಕೊಂಡಿದ್ದ ಭಕ್ತಿ ಅನ್ನುವಂಥ ನಿಚ್ಚಣಿಕೆಯನ್ನು. ಯಾವ ನಿಚ್ಚಣಿಕೆ? ಕಟಕಿ ನಿಚ್ಚಣಿಕೆ ಅಲ್ಲ, ಭಕ್ತಿಯನ್ನು ನಿಚ್ಚಣಿಕೆಯನ್ನು ಕಾಯ್ದಿಟ್ಕೊಂಡಿದ್ದ. ಗುರು ಬಂದ, ಶಿವ ಬಂದ, ಸಿಟ್ಟು ಬಂತು ಶಿವನಿಗೆ. ಅಲ್ಲ, ಒಳಗವ ಮಕ್ಕೊಂಡಾನ ಅಂತ ಹೇಳಿ ನನ್ನನ್ನು ಮರೆತು ನಾನು ಯಾರು? ಹೂ ಎಮಾಯ್? ನಾನು ಯಾರು ಗೊತ್ತೇನು? ನಾನು ಶಿವ ಇದ್ದೇನೆ, ನನ್ನನ್ನು ನೀನು ಲಕ್ಷ್ಯ ತಗೊಳ್ಳಿಲ್ಲ ಅಂದ. ಗುರು ಅಷ್ಟಕ್ಕೆ ನಗಾಕತ್ತಿದ್ದ. ಒಳಗೆ ಗುರು ಮಕ್ಕೊಂಡಿದ್ದ ಪಲಂಗದ ಮೇಲೆ. ಇವರಿಬ್ಬರು ಸಂಭಾಷಣೆಯನ್ನು ಯಾರು ಗುರು ನೋಡಿ ನಗಾಕತ್ತಿದ್ದ. ಓಹೋ ಮಾಡಂತಂದು ಸಿಟ್ಟಿಗೆ ಬಂದಂತ ಶಿವ, ನಿನಗೆ 500 ಎಕರೆ ಹೊಲ ಇದೆ, 16 ಎತ್ತಿನ ಕಮ್ತ ಇದೆ, ನಿನ್ನ ಮನೆಯೊಳಗೆ 1000 ಚೀಲ ಜೋಳ ಅದಾವು. ಇನ್ನು ಮೇಲೆ ನಾನು ಮನೆ ಮಠ ಬಂದ್ರೆ ನನ್ನನ್ನು ನೀ ಗುರ್ತಿಸಿಲ್ಲ ಅಂತ ಕೇಳಿದ್ರೆ ನಿನಗೆ ಇವತ್ತೊಂದು ಶಾಪಲೇತಮ್ಮ ಅಂತಂದ. ಏನು ಶಾಪ ಕೊಟ್ಟ ಅಂತ ಕೇಳಿದ್ರೆ, ನಿನ್ನ ಮನೆಯೊಳಗೆ ಇನ್ನೇನು ಉಳಿಲ್ಲ ಅಂತ ಕೇಳಿದ್ರೆ 500 ಎಕರೆ ಇದ್ರೂ ಕೂಡ ಏನಾಗ್ಲಿ ಅಂತ ಕೇಳಿದ್ರೆ 1 ಎತ್ತು ಉಳಿಲಿ, 1 ಜೋಳದ ಚೀಲ ಉಳಿಲಿ ಅಂತೇಳಿ ಶಾಪ ಕೊಟ್ಟು ಹೋಗ್ಬಿಟ್ರಿ. ಒಳಗೆ ಗುರು ನಗಾಕತ್ತಾನ, ಇವ್ ಅಳಾಕತ್ತಾನ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ಯಾವುದೋ ಒಂದು ಹಾಡೈತಿ, ನನಗೆ ಪೂರ್ತಿ ಬರೋದಿಲ್ಲ ಅದು. ಅಲ್ಲೇ ದೈವ ನಗಾಕತ್ತಿತ್ತು, ಜೀವ ಅಳಾಕತ್ತಿತ್ತು. ಒಳಗೊಬ್ಬ ಕುಂತವ ಎರಡನ್ನು ನೋಡಾಕತ್ತಿದ್ದ. ಹಿ ವಾಸ್ ಆರ್ಡಿಯನ್ ಇನ್ ಹೀಸ್ ಹೌಸ್. ಅವನ ಮನೆಯೊಳಗಡೆ ಆ ಗುರು ಕುತ್ಕೊಂಡು ನೋಡಾಕತ್ತಿದ್ದ, ಆಟ ಆಡಾಕತ್ತಿದ್ದ ಇಬ್ಬರು ನಡುವೆ. ನಗು ಅಳು ಅಂತಂದ. ಅಳು ಅಂದ. ಅಳಾಕತ್ತಿದ್ದ ಅವ ಶಾಪ ಕೊಟ್ಟು ಹೋಗಿದ್ದ. ಬರ್ಬರ್ತ ಗುರು ಹತ್ರ ಒಳಗೆ ಬಂದಿವ ಶಾಪ ಕೊಟ್ಟು ಶಿವ ಹೋದ್ಗುಟ್ಲೆ ಶಾಪ ಕೊಟ್ಟೋದ್ ನನ್ನ ಶಿವ.
ಯಾರಿಗೆ ಕೇಳಿದ? ನೀವು ಅಂತಿರ್ತೀರಿ ನೋಡಿ, ಸಣ್ಣ ಹುಡುಗರಿ ಅವ್ರ ಅಪ್ಪ ಜಬರ್ಸಿದ್ನಂದ್ರೆ ನಿಮ್ಮ ಅಪ್ಪ ಜಬರ್ಸಿದ್ನ, ಈಗ ಬರ್ತಿತ್ತೋ ಮಧ್ಯಾಹ್ನ ಹೊಡಿ, ನಾವು ಲತ್ತಿ ಗುಣಿ ತೊಗೊಂಡು ಬೆಲ್ಲೊಣಿಗೆ ತೊಗೊಂಡು ಹೊಡೀನು ಅಂತ ರಂಭಿಸ್ತಾಳೆ ಇವನ್ನ. ಯಾಕೆ ಹೊಡಿತಾಳನಾಕೆ? ಹೊಡೆಯಂಗಿಲ್ಲ. ರಂಭೀಶ್ ಅವನು ಅಳುವನ್ನು ಮಾಡ್ಬೇಕಲ್ಲ. ಗುರು ಇಲ್ಲಿ ತಾಯಿ ಅಕ್ಕನ, ಗುರು ಮಾವುಲಿ, ಬಾ ಶಾಪ ಕೊಟ್ಟನ, ಬಾ ಇಲ್ಲ ಅಂತ ಕರೀತಾನ. ಕರೆದಂತಾನ ಏನು ಹೇಳ್ಯಾನ ಗುರು? ಏನು ಶಿವ ಏನು ಶಾಪ ಕೊಟ್ಟಾನ? ನಿಂದ 500 ಎಕರೆ ಹೊಲ ಹೋಗಲಿ, ಅದಕ್ಕೆ ಗುರು ಕೃಪಾ ಬೇಕನ್ನೋದು. ಅದಕ್ಕೆ ಗುರು ಕೃಪೆ. ಗುರು ಕೃಪಾ ಯಾಕೆ ಬೇಕು ಜೀವನದಾಗ ಅಂತ ಕೇಳಿದ್ರೆ ಇದ್ರ ಸಲುವಾಗಿ 500 ಎಕರೆ ಹೊಲ ಹೋಗಲಿ ಅಂತ ಹೇಳ್ಯಾನಲ್ಲ, ಹೋಗಲಿ. ಏನು ಹೇಳ್ಯಾನ? ಮನೆಯ ಜೋಳ ಎಲ್ಲ ಹೋಗಲಿ, ಟ್ರೆಜರನ್ ಲಕ್ಷ್ಮಿ ಎಲ್ಲ ಹೋಗಲಿ, ಏನು ಉಳಿಲಿ? ಒಂದು ಎತ್ತು ಉಳಿಲಿ, ಒಂದು ಏನ್ರಿ ಒಂದು ಚೀಲ ಜ್ವಾಳ ಉಳಿ ಅಂತ ಹೇಳ್ಯಾನಲ್ಲ. ಅಷ್ಟು ಹೇಳಿದ್ನಲ್ಲ. ಗುರು ಆರಾಮ್ ಕುಂತ, ಆಯ್ತು ತಗೋ 1 ವರ್ಷ ಬಿಟ್ಟು ಬರ್ತೀನಿ ನಿನಗೆ ಅಂತಂದ. 1 ವರ್ಷ ಬರೋರೊಳಗೆ ಏನಾಗ್ಬಿಟ್ಟಿತ್ತು ಅಂತ ಕೇಳಿದ್ರೆ ಒಂದು ಸಂಪತ್ತೆಲ್ಲ ಹೋಗಿಬಿಟ್ಟಿತ್ತು ಮನೆ ಅಂತ. ಹೋಗಿ ಅವ ಹೇಳ್ದಂಗೆ ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಪು ಹಿರಿಯು ಹೆದ್ದರೆಯು ಕೆರೆದುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ಪರಮ ನಿರಂಜನನ ಮರೆವೊಂದು ಕಾಲಕ್ಕೆ ತುಂಬಿದ ಹರವೆಯ ಕಲ್ಲುಕೊಂಡಂತೆ ಕೂಡಲ ಸಂಗಮದೇವ. ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವು ತೀರಿದ ಮರುದಿನವೇ ಏನ್ರಿ ನನ್ನವರ್ಯಾರು ನನಗಿಲ್ಲ ತಿಳ್ಕೋಬೇಕು ನಾವು. ಯಾವುದು ಸಂಪತ್ತು? ವಾಟ್ ಈಸ್ ಯಾವುದು ಸಂಪತ್ತು? ಯಾವುದು ಬಡತನ? ಯಾವುದು ಬಡತನ, ಯಾವುದು ಸಂಪತ್ತು ಅನ್ನೋದು ಮನುಷ್ಯ ತಿಳ್ಕೊಂಡು ಬದುಕಬೇಕು. ಅದು ಹೋತು. ಗುರು ಮತ್ತು ಮರುವರ್ಷ ಬಂದ. ಏನು ಹೇಳ್ಯಾನ? ಶಾಪ ಏನು ಕೊಟ್ಟಾನ ಶಿವ? 1 ಚೀಲ ಜೋಳ ಉಳಿಲಿ, 1 ಎತ್ತು ಉಳಿಲಿ ಅಂತ ಹೇಳಿದ್ನಲ್ಲ. ಗುರು ಒಂದು ಐಡಿಯಾ ಹಾಕಿ ಕೊಟ್ರಿ. ಅವ ಹೇಳೋಗ್ಯಾನ, ನೀವೊಂದು ಕೆಲಸ ಮಾಡು ಅಂದ. ದಿನಾ ನೀವು ಹೋಗಿ ಮಾರ್ಕೆಟ್ಗೆ ಹೋಗಿ ಅದೊಂದು ಚೀಲ ಜೋಳ ಮಾರ. ನೀ ಏನು ಮಾಡು? 1 ಚೀಲ ಜೋಳ ಮಾರಿಬಿಡು. 1 ಚೀಲ ಜೋಳ ಇರೋಂದಲ್ಲ, ಒಟ್ಟು 1 ಇರ್ಬೇಕಂತ ಹೇಳ್ಯಾನಲ್ಲ ಮನ್ಯಾಗ. ನೀ ಅದನ್ನ ದಿನಾ ಸಂತಿಗೆ ತೊಗೊಂಡೋಗಿ ಬಜಾರ್ದಾಗ ಮಾರ್ಕೊಂಡು ಬಾ, ಈ ಎತ್ತು ದನದ ಸಂತಿಗೆ ಹೋಗಿ ಮಾರ್ಕೊಂಡು ಬಾ ಅಂತ. ಎತ್ತು ಮಾರಕ್ಕೆ ಒಬ್ಬವನು ಇಟ್ಕೊಂಡ, ಜೋಳ ಮಾರಕ್ಕೆ ಒಬ್ಬವನು ಇಟ್ಕೊಂಡ. ದಿನಾ ಮನೆಯಿಂದ 1 ಚೀಲ ಜೋಳ ಮಾರವ, ಎತ್ತನು ಮಾರವ. ಅವ ಏನು ಹೇಳ್ಯಾನ ಕಂಡೀಷನ್? ಅದು ಇರಬೇಕು ಅಂತ ಹೇಳ್ಯಾನ. ಅವನ ಪ್ರಕಾರ ಇರ್ಬೇಕಲ್ಲ ಮನ್ಯಾಗ ಮೌನಮ್ಮರ, ಅವನ ಪ್ರಕಾರ ಇರ್ಬೇಕಲ್ಲ. ಇವ ಎತ್ತು ಮಾರವ, ಜೋಳ ಮಾರವ, ಅವ ಕೈಲಾಸದಿಂದ ದಿವಸ ಡ್ಯೂಟಿ ಮುಗಿತವಂದು 1 ಎತ್ತು ಹಿಡ್ಕೊಂಡು ಬರೋ, 1 ಚೀಲ ಜೋಳ ಹೊತ್ಕೊಂಡು ಬರೋ. ಇವನು ಮನ್ಯಾಗ ಇರ್ಬೇಕಲ್ಲ. ಒಟ್ಟು ಕಂಡೀಷನ್ ಅಂದೋಗಿನ ಶಾಪ ಕೊಟ್ಟಾನ. 1 ಚೀಲ ಜೋಳ ತರವ, 1 ಎತ್ತು ತರವ, ಹಕ್ಕಿಯಾಗಿ ಬಂದು ಎತ್ತು ಕಟ್ಟವ, ಜೋಳಜಿ ಕಟ್ಟಿ ಮೇಲೆ ಏನಿಡವ? ಜೋಳ ಚೀಲ ಇಡವ. ನಡೀತಿರು. 1 ದಿವಸ ಪಾರ್ವತಿ ಕೇಳಿದ್ಲು, ಅಲ್ಲ ದಿನಾನು 1 ಎತ್ತು ತೊಗೊಂಡು ಹೋಗಿದ್ದಿ, ನೀವು ಮನೆಗೆ ಲೇಟಾಗಿ ಹೋದ್ರೆ ಕೇಳ್ತಾರೆ ನೋಡ್ರಿ. ನಮ್ಮನ್ನು ಯಾರು ಕೇಳೋರಿಲ್ಲ, ಬೋರ್ಡು ಬ್ರೇಕ್ ಏನಿಲ್ಲ, ಅದಕ್ಕೆ ಹೇಳ್ತೀನಿ ಹಿರಿಯರು. ಮನೆಗೆ ಲೇಟಾಗಿ ಹೋದ್ರಿ ಅಂದ್ರೆ ಏನಂತಾರೆ? ಯಾಕ್ರಿ ಮಠಪತಿಯವ್ರು ಭಾಳ ಕೇಳ್ತಾರೆ. ಯಾಕಂದ್ರೆ ಅವ್ರು ಹೇಳ್ತಿರ್ತಾರೆ, ಊರು ಹೊರಗೆ ನನ್ನ ಮನೆ ಐತ್ರಿ, ಅದಕ್ಕೆ ನಮ್ಮ ಮನೆಯವ್ರು ಲೇಟಾಗಿ ಹೋದ್ಬಿಟ್ಲೆ ಬೈದಾ ಬಿಡ್ತಾರೆ ರೀ, ಪರ್ಮಿಷನ್ ಕೊಡಿಸ್ತೀನಿ ರೀ ಅಲ್ಲ ಅಂತ ಹೇಳೀನಿ. ಮನೆ ಅವ್ರನ್ನೂ ಕರ್ಕೊಂಡು ಬಂದುಬಿಡ್ರಿ ಅಂತ ಹೇಳೀನಿ. ಮನ್ಯಾಗ ಸ್ಟ್ರಿಕ್ಟ್ ಇರ್ತಾವ್ರಿ ಎಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಭಾಳ ಸ್ಟ್ರಿಕ್ಟ್ ಇರ್ತಾವೆ. ನಮ್ಮದು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಗಂಡ್ಮಕ್ಳು, ಅವರು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್. ಹೌದಲ್ರಿ? ನೋಡಿ ಏನು ಹೇಳಿದ ಅವ ಪಾರ್ವತಿ ಕೇಳಿದ್ಲು ಅವಂಗ, ಅಲ್ಲ ದಿನಾ ಹೊಕ್ಕಿಲ್ಲ, 1 ಎತ್ತು ತೊಗೊಂಡು ಹೋಗಿದ್ದು, 1 ಚೀಲ ಜೋಳ ತೊಗೊಂಡು ಎಲ್ಲಿ ಹೋಗಿ ತೊಗೊಂಡು ಹೋಗಿ ಅಂತಂದ. ಇಲ್ಲಿ ಬಾ ಮನೆ ಕಮಾಯಿ ಮಾಡಿ ಬಂದಿನಿ, ಬಾ ಬುಲಕ್ಕಕ್ಕೆ ಹೋಗಿ 1 ವರ್ಷದಿಂದ ನಾನಾ ಮಾಡಿದಕ್ಕೆ ನಾನಾ ಅನುಭವಿಸ್ಬೇಕು ಪರಿಸ್ಥಿತಿ ಬಂದತಿ. ಈಗ ಅದಕ್ಕೆ ದಿನಾನು ನನ್ನ ಮಾತಿನ ಪ್ರಕಾರ 1 ಚೀಲ ಜೋಳ ಇಟ್ಟು ಬರ್ಬೇಕಾಗೈತಿ, 1 ಎತ್ತು ಕಟ್ಟಿ ಬರ್ಬೇಕಾಗೈತಿ. ಶಾಪ ಕೊಟ್ಟ ತಪ್ಪಿಗೆ ನಾನು ದಿನಾನು ಭೂಲೋಕದಾಗ ಒಬ್ಬ ನನ್ನ ದುಡ್ಸಾಕತ್ತಾನ. ಭಕ್ತರ ಬಂಟ ನೀನಂತೆ ಶಿವ, ಭಕ್ತರ ಬಂಟ ನೀನಂತೆ, ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ, ಬಾಲಲೋಚನೆ ನಿನ್ನ ಭಜಿಸಿದ ಉಪಮನ್ನು, ಬಾಲ ಭಾವಕ್ಕೆ ಮೆಚ್ಚಿ ಕ್ಷಿರವಾರಿದಿ ಇತ್ತೆ, ಶಿವ ನಿನ್ನ ಪಾದವ ನಂಬಿದೆ, ಎನ್ನ ಕಾಯುವ ಭಾರವು ನಿನ್ನದು ತಂದೆ, ಶಿವ ನಿನ್ನ ಪಾದವ ನಂಬಿದೆ. ಅಷ್ಟು ಭಕ್ತಿ ಇತ್ತು ಇವನಲ್ಲೇ. ಬರಾಕತ್ತಿದ, ದಿನ ತರಾಕತ್ತಿದ, ಬ್ಯಾಸರಾಯ್ತು. ಎಷ್ಟಂತ ತರ್ತಾನ. 1 ದಿವಸ ಬಂದಂತ ಗುರು ನೋಡಿ ನಗಾಕತ್ತಿದ್ದಂತ. ಇವನು ಗುರು ಬಂದಿದ್ದ, ಇವನು ಬಂದ ಬೋಳಾಶಂಕರ್ ಬಾಗಲ್ದ ಹೊರಗೆ, ನೋಡಲ್ಲಿ ಹೆಂಗೆ ಹಚ್ಚಿನ ಕೆಲಸ ಅಂದ. ಯಾರಂದ್ರು ಗುರು ನೋಡ್ನಾಗತ್ತಿದ್ದು, ಹೆಂಗೆ ಹಚ್ಚಿನ ನೋಡಿ ಕೆಲಸ, ನನ್ನ ನಂಬಿದವ್ರು ನಾ ಹಿಂಗ ತಿಳಿಸ್ತೇನೆ ನೋಡು ಅಂತಂದ.
ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಪುರಂದರದಾಸರು ಹೇಳ್ತಾರಲ್ಲ, ಹಂಗ ಅವನನ್ನು ನಂಬಿಬಿಟ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಗುರುವೆಂಬ ಅಂಬಿಗನನ್ನು ನಂಬಿಟ್ರೆ ಆ ನಂಬಿಗೆ ಹುಟ್ಟನ್ನು ಹಾಕುವಂತ ನಾವು ಮುಕ್ತಿ ಪಥವನ್ನು ಸೇರ್ಲಿಕ್ಕೆ ಸಾಧ್ಯ ಇದೆ. ನಂಬಿ ನನ್ನ ಶಾಪ ನನಗಿರಲಿ, ನಿನ್ನ ಸಂಪತ್ತು ನಿನಗಿರ್ಲಿಪ್ಪ, ಮೊದಲು ನಂಗೆ ನಿನ್ನ ಮನೆ ಆಗಲಿ ಅಂತೇಳಿ ಮತ್ತೆ ಆಶೀರ್ವಾದ ಕೊಟ್ಟೋದಂತ ಪರಮಾತ್ಮ. ಯಾಕೆ ಇದನ್ನು ಹೇಳಿದೆ ಅಂತ ಕೇಳಿದರೆ, ಗುರುಪಾದವನ್ನು ನಂಬಿದರೆ ಏನಾಗ್ತದೆ ಅಂತ ಕೇಳಿದರೆ ಹಿಂಗೆ ಪರಿಣಾಮ ಆಗ್ತದೆ. ಅದಕ್ಕೆ ಶಿವನಿಗಿಂತ ಶಿವಶರಣರು ದೊಡ್ಡವರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೆ ರಾಮದುರ್ಗ ತಾಲೂಕಿನ ಸುರೇಬಾನದ ಹತ್ತಿರ ಬರುವಂಥ ಮನಿಹಾಳ ಅನ್ನುವಂಥ ಗ್ರಾಮದ ಯಾರು ರಾಮಣ್ಣ ಬ್ಯಾಟಿ, ಬಹುಶಃ ಮೊನ್ನೆ ಲಿಂಗೈಕ್ಯರಾದ್ರು. ಅವ್ರು ಬೆಟಗೇರೊಳಗೆ ಇದ್ರು, ಗಡ್ಡ ಬಿಟ್ಕೊಂಡು ದೋತ್ರ ನೇರು ಜುಬ್ಬು ಹಾಕ್ಕೊಂಡು ಭಾಳ ಸಾದಾ ಕವಿ. ಬುದ್ಧನ ಬಗ್ಗೆ ಪುರಾಣ ಬರ್ದಾನೆ, ಅಂಬೇಡ್ಕರ್ ಬಗ್ಗೆ ಪುರಾಣ ಬರ್ದಾನೆ, ಇಟಗಿ ಭೀಮಾಂಬಿಕೆ ಬಗ್ಗೆ ಪುರಾಣ ಬರ್ದಾನೆ. ಎಂಥ ಗದಗಿನ ನೆಲದಲ್ಲಿ ಆ ಸಾಹಿತ್ಯದ ಕೃಷಿ, ಧಾರವಾಡ ಗದಗ ಆ ಭಾಗದಲ್ಲಿ ಎಂಥ ಕೃಷಿಯನ್ನು ಮಾಡಿದ್ದಾರೆ. ಓದು ಬರಲಾರ್ದವರು ಅವರು ಇಟಗಿ ಭೀಮಾಂಬಿಕೆಯ ಪುರಾಣವನ್ನು ಬರೀಲಿಕ್ಕೆ, ಇಂಥ ಒಂದು ಸುಂದರ ಕೃತಿಯನ್ನು ಬರೀಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಮಾತಿಗೊಮ್ಮೆ ಹೇಳ್ತಾರೆ, ಗುರುವೇ ಸಿದ್ಧಲಿಂಗ, ನಿನ್ನ ಕೃಪಾ ಆಶೀರ್ವಾದದಿಂದ ನಾನು ಏನು ಮಾಡಾಕತ್ತೀನಿ ಅಂತ ಕೇಳಿದರೆ ನಾನು ಇಂಥ ಚರಿತ್ರೆಯನ್ನು ಬರೀಲಿಕ್ಕೆ ಹತ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಗದಗಿನ ಅಜ್ಜಾರೇ ಹಂಗಿದ್ರು. ಗದಗ ಗುರುಗಳಂದರೆ ಎರಡು ಗದ್ದಿಗೆ, ಒಂದು ಕಡೆ ಪುಟ್ಟರಾಜ ಗವಾಯಿಗಳು, ಒಂದು ಕಡೆ ಗದಗಿನ ತೋಂಟದಾರ್ಯರು. ಹಾದಿ ಬೀದಿಯಲ್ಲಿ ಬಿದ್ದಂಥ ಅಂಧ ಅನಾಥ ಮಕ್ಕಳನ್ನು ತಂದು ಕರ್ಕೊಂಡು ಬಂದು ಸಂಗೀತ ಕಲಿಸಲಿಲ್ಲ ಅಂದ್ರೆ ಇವತ್ತು ಶಾಂತಕುಮಾರ್ ಗವಾಯಿ ಹಾಡ್ತಿದ್ದಿಲ್ಲ ಇವ ವೇದಿಕೆ ಮೇಲೆ. ನೆನಪಿಟ್ಕೋಬೇಕು. ಭಿಕ್ಷಾ ಬೇಡ್ಕೊಂಡು ಬಂದು, ಎಲ್ಲೋ ಕೇಳ್ಕೊಂಡು ಬಂದು ತಂದು ಯಾರಿಗೆ ಹಾಕಿದ್ರು ಅಂತ ಕೇಳಿದರೆ ಅಂಧ ಅನಾಥರಿಗೆ, ದಿಕ್ಕಿಲ್ಲದವರಿಗೆ. ಅವ್ರಿಗೆ ಮಕ್ಕಳು ಯಾರು ಅಂತ ಕೇಳಿದರೆ ಎಲ್ಲ ಮಕ್ಕಳು ಕರ್ಕೊಂಡು ಬಂದು ಅವ್ರ ಮಠದಾಗಿಟ್ಕೊಂಡು ಅವ್ರಿಗೆ ಸಂಸ್ಕಾರ, ಹೊಟ್ಟಿಗೆ ಅನ್ನ ಕೊಟ್ಟರು, ನೆತ್ತಿಗೆ ವಿದ್ಯಾ ಕೊಟ್ಟರು. ಇವತ್ತು ಸಂಗೀತಗಾರರಿಗೆ ಹೊರಹೊಮ್ಮಬೇಕಾದರೆ ಬಹುಶಃ ಒಬ್ಬ ಗುರುವಿನ ಕೃಪೆ ಅಲ್ಲದೆ ಮತ್ತಾರು. ಅವ್ರು ಕಲಿಬೇಕಾದ್ರೆ ಪಂಚಾಕ್ಷರ ಗವಾಯಿಗಳು ನೀಲ್ಕಂಠ ಬುವ, ಇಲ್ಲೇ ಹೊಳೆ ಆರುನ ನೀಲ್ಕಂಠ ಬುವ, ಅವ್ರ ಹತ್ರ ಸಂಗೀತವನ್ನು ಕಲಿತು. ಹಾನಗಲ್ಲ ಗುರುಕುಮಾರ ಶಿವಯೋಗಿಯನ್ನು ನಂಬಿ, ಆ ಕುಮಾರ ಶಿವಯೋಗಿ ಯಡಿಯೂರು ಸಿದ್ಧಲಿಂಗೇಶನನ್ನು ನಂಬಿ ಇಂಥ ಒಂದು ಸಂಗೀತ ಪರಂಪರೆಯನ್ನು ಕೊಡಬೇಕಾದ್ರೆ, ಗದಗನ ಗದ್ದಿಗೆ ಮಾಡ್ಬೇಕಾದ್ರೆ ಪುಟ್ಟರಾಜ ಗುರುಗಳು ಕಾರಣ. ಆ ಕಡೆ ಮತ್ತೊಂದು ಸಾಹಿತ್ಯದ ಗದ್ದಿಗೆಯನ್ನು ನಿರಂಜನ ಪೀಠದ ಮೂಲಕ ಕಟ್ಟಿಕೊಟ್ಟಂಥವ್ರು ಯಾರು ಅಂತ ಕೇಳಿದ್ರೆ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಹೇಳಿ ಭಾಳ ಪ್ರೀತಿಯಿಂದ. ಬಹುಶಃ ನಿಮ್ಮೂರಿಗೆ ನಾನು ಬರಬೇಕಾದ ಕಾರಣ ಯಾರು ಅಂತ ಕೇಳಿದರೆ ಅವರೇ ಕಾರಣ. ಇಲ್ಲ ನಾ ಪುರಾಣ ಹೇಳ್ತಿದ್ದಿಲ್ಲ, ನೀವು ಇಲ್ಲಿ ಕುಂದಿರ್ತಿದ್ದಿಲ್ಲ. ನಂದು KAS ಆಗಿತ್ತು, ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ ಆರಾಮ್ 3 ತಾಲೂಕಿನ ಮೇಲೆ ದಂಡಾಧಿಕಾರಿಯಾಗಿರ್ತಿದ್ದೆ. ನಾನು ಇಲ್ಲಿ ಬರ್ತಿದ್ದೇ ಇಲ್ಲ. ಅದನ್ನು ಹಣೆ ಬರ ಚೇಂಜ್ ಮಾಡಿ ಕಾವಿ ಬಟ್ಟೆ ಹಾಕಿ ಸಂಸ್ಕಾರ ಕೊಟ್ಟು ಕುಂದಿರಿಸಿದಂಥ ಗುರುಗಳು ಯಾರಂತ ಕೇಳಿದ್ರೆ ನನ್ನ ತಂದೆ ತಾಯಿ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ ಹೇಳಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಯಾಕಂತ ಕೇಳಿದ್ರೆ ಒಬ್ಬ ಗುರುವಿನ ಕೃಪೆ ಇದ್ರೆ ಏನಾಗ್ತದೆ ಅಂತ ಕೇಳಿದ್ರೆ, ಒಂದು ಕಲ್ಲು ಶಿಲೆ ಹೋಗಿ ಮೂರ್ತಿ ಆಗ್ತದೆ. ಗುರು ಏನೂ ಮಾಡಂಗಿಲ್ಲ. ಒಂದು ದುಂಡಿ ಇರ್ತದೆ, ಕಲ್ಲು ಇರ್ತದೆ, ಆ ಕಲ್ಲಿನಲ್ಲಿ ಮೂರ್ತಿ ಒಳಗಿರ್ತದೆ. ಕಟ್ಟಿಗೆಯಲ್ಲಿ ಮೂರ್ತಿ ಇರ್ತದೆ, ಕಲ್ಲಿನಲ್ಲಿ ಮೂರ್ತಿ ಇರ್ತದೆ, ಕಂಚಿನಲ್ಲಿ ಮೂರ್ತಿ ಇರ್ತದೆ, ಲೋಹದಲ್ಲಿ ಮೂರ್ತಿ ಇರ್ತದೆ. ಅವ ಏನು ಮಾಡ್ದ ಅಂತ ಕೇಳಿದ್ರೆ ಏನೂ ಮಾಡೋದಿಲ್ಲ, ಅದನ್ನು ಪರಿವರ್ತನೆ ಮಾಡೋದಿಲ್ಲ. ಅಲ್ಲಿರ್ತಕ್ಕಂಥ ಬೇಡಾದ ಕಲ್ಲನ್ನು ತೆಗಿತಾನೆ, ಬೇಡಾದ ಕಟ್ಟಿಗೆ ತೆಗಿತಾನೆ, ಬೇಡಾದ ಲೋಹ ತೆಗಿತಾನೆ, ಬೇಕಾದ್ದನ್ನು ಮಾತ್ರ ಇಡ್ತಾನೆ. ಅದು ಮೂರ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಂಗೆ ಮನುಷ್ಯನಲ್ಲಿ ಬೇಡಾದ್ದನ್ನು ತಕ್ಕೊಂಡು ಬೇಕಾದ್ದನ್ನು ಇಟ್ಕೊಂಡು ಬಿಟ್ವಿ ಅಂತ ಕೇಳಿದ್ರೆ ಅವನೇ ಪರಮಾತ್ಮನಾಗಿ ಪರಿವರ್ತನೆ ಆಗ್ತಾನೆ. ಹಿ ಬಿಕಮ್ಸ್ ಒನ್ ಆಫ್ ದ ಡಿವೈನ್ ಅಟ್ ದ ಟೈಮ್ ಅನ್ನುವಂಥ ಮಾತನ್ನು ಹೇಳುತ್ತಾರೆ. ಅದಕ್ಕೆ ಗುರುವಿನ ಕೃಪೆ ಅನ್ನುವಂಥದ್ದು ಬಹಳ ಮಹತ್ವಪೂರ್ಣವಾಗಿರುವಂಥದ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತಾ, ಬಹುಶಃ ಇಂಥ ಗುರು ಕೃಪೆಯನ್ನು ಪಡೆದಂಥ ರಾಮಣ್ಣ ದೊಡ್ಡಪ್ಪ ಬ್ಯಾಟಿ ಈ ಕವಿಯನ್ನು ಬರೆದಂಥ ಕವಿ, ಈ ಪುರಾಣವನ್ನು ಬರೆದಂಥ ಒಬ್ಬ ನಿರಕ್ಷರಸ್ಥ ಆಶು ಕವಿ. ಒಂದೇನು ವಿಷಯ ಕೊಟ್ಬಿಟ್ರೆ ನಿಂತಲ್ಲೇ ಹೇಳ್ಬಿಡೋರು ಅಷ್ಟು. ಈ ಇವ್ರು ಇರ್ತಾರಲ್ಲ, ದಕ್ಷಿಣ ಕನ್ನಡದ ಬರ್ತದಲ್ಲ ಅಷ್ಟಾವಧಾನಿಗಳು, ನೀವೆಲ್ಲ ಕೇಳಿರ್ಬೇಕು, ನಿಮ್ಮ ಯೂಟ್ಯೂಬ್ನಾಗ ನೋಡ್ರಿ, ಭಾಳ ಅದ್ಭುತ ಇರ್ತಾವ್ರಿ. ನೀವೊಂದು ಏನೋ ವಿಷಯ ಕೊಟ್ರಿ ಅದ್ರ ಮೇಲೆ ಒಂದು ಕಾವ್ಯ ಕಟ್ಟಿಬಿಡ್ತಾರೆ. ಅಷ್ಟಾವಧಾನಿಗಳು ಹಿಂಗೆ ಕೂತ್ಕೊಂಡಿರ್ತಾರೆ. ನಿಮ್ಮ ಹಂಗೆ ಒಂದು 1000 ಮಂದಿ ಜನ ಕುಂತಿರ್ತಾರೆ. ನೀವೇನು ಪ್ರಶ್ನೆ ಕೇಳ್ಬೋದು, ಅದ್ರ ಮೇಲೆ ಒಂದು ಷಟ್ಪದಿಗಳ ಒಂದು ಪದ್ಯ ಕಟ್ಟಿ ಹೇಳ್ರಿ ಅಂತ ಹೇಳೇ ಬಿಡ್ತಾರೆ ಅವರು.
ಒಂದು ರಗಳೆಯನ್ನು ಕಟ್ಟಿ ಹೇಳ್ರಿ ಅಂತ ಹೇಳಿಬಿಡ್ತಾರೆ, ಒಂದು ವಾರ್ಧಕ ಷಟ್ಪದಿಯೊಳಗೆ ಹೇಳಂದ್ರೆ ಹೇಳಿಬಿಡ್ತಾರೆ. ಅಷ್ಟೊಂದು ಪಾಂಡಿತ್ಯ ಇರ್ತತಿ, ಗುರುಕೃಪೆಯಿಂದ ಬಂದಿರ್ತತಿ. ಯಾವನೋ ಒಬ್ಬ ಕೇಳಿದಂತ, ಅಲ್ರಿ ಅವ ಹೇಳಿದಂತ, ಅಷ್ಟಾವಧಾನಿ ಹೇಳಿದಂತ, ಪರಮಾತ್ಮನ ಸ್ತುತಿಯನ್ನು ಈ ಜಗತ್ತಿನ ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳು ಪರಮಾತ್ಮನ ಸ್ತುತಿಯನ್ನು ಮಾಡ್ತಾವು ಅಂತ ಹೇಳಿದ್ರಂತ ಅಷ್ಟಾವಧಾನಿಗಳು. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡೋರು. ಒಬ್ಬ ಪಂಡಿತ ಎದ್ದು ನಿಂತು ಸಭಾದಾಗ ಎದ್ದು ನಿಂತ್ಕೊಂಡಂತ, ಅಲ್ರಿ ಪ್ರತಿಯೊಂದು ಒಂದು ಅಣುರೇಣು ತೃಣಕಾಷ್ಟಗಳು ಸ್ತುತಿಯನ್ನು ಪರಮಾತ್ಮ ಸ್ತುತಿ ಮಾಡ್ತಾವು ಅಂತೀರಿ, ಹಾಗಾದ್ರೆ ಇಡ್ಲಿ ವಡಾ ಸಾಂಬಾರು ಮಾಡ್ತಾವನ್ರಿ ಅಂತ ಕೇಳಿದಂತಮ್ಮ. ಅವಂಗೆ ಹೆಂಗೆ ಹೊಳದೈತಿ ನೋಡ್ರಿ. ನಮ್ಮ ಮನ್ಯಾಗ ಮಾಡಿರ್ತಾರೆ ಇಡ್ಲಿ ವಡಾ ಸಾಂಬಾರ ಚಟ್ನಿ ಅವು ಮಾಡ್ತಾವನ್ರಿ ಅಂತಂದು. ಎದ್ದು ನಿಂತಂತ ಅಷ್ಟಾವಧಾನಿ ಎದ್ದು ನಿಂತು ಹೇಳಿದಂತ, ಹೇ ಸಾಂಬ ಶಿವ ರುದ್ರ, ಅಲ್ಲೇ ಪದ್ಯ ಹೇಳಬಿಟ್ಟಂತ, ಹೇ ಸಾಂಬ ಶಿವ ರುದ್ರ ನೀನು ಎಲ್ಲೆಲ್ಲಿ ಇರುವಡೆ, ಒಡೆ ಬಂತಲ್ಲ ಅಲ್ಲಿ ಶಬ್ದ ಬರ್ತಾ ನೋಡ್ರಿ. ಹೇ ಸಾಂಬ ಶಿವ ರುದ್ರ ನೀನೆಲ್ಲೆಲ್ಲಿ ಇರುವಡೆ ನಾನೆಲ್ಲಿ ಕಾಲನ್ನು ಇಡ್ಲಿ ಬಂತು ನೋಡ್ರಿ. ಚಟಿಲ ನೇತ್ರ ನೀ ಎಲ್ಲೆಲ್ಲಿ ಇರುವಡೆ ನಾ ಕಾಲನ್ನು ಎಲ್ಲಿ ಇಡ್ಲಿ ಅಂತಂದ್ರ ಎದ್ನಿ ಅಂತ. ಇದರ ಚಟಿಲ್ ಅಂದ್ರೆ ಚಟ್ನಿ ಬಂತು, ವಡಾ ಬಂತು, ಇಡ್ಲಿ ಬಂತು. ಕಾಲು ಎಲ್ಲಿ ಇಡ್ಲಿ ಅಂದಾಗ ಇಡ್ಲಿ ಬಂತಲ್ರಿ ಇಲ್ಲಿ ನೋಡಿ. ಎಲ್ಲ ಸ್ತುತಿ ಮಾಡ್ತೈತಿ ನೋಡಿ. ಯಾರು ಸ್ತುತಿ ಮಾಡಕತ್ತೈತಿ? ಭಗವಂತನ ಸ್ತುತಿ ಮಾಡಕತ್ತೈದು ತಮ್ಮ. ಈ ಜಗತ್ತಿನಲ್ಲಿ ಅವನ ಆಜ್ಞೆ ಇಲ್ಲದ ತೇನ ವಿನ ತೃಣಮಪಿ ನ ಚಲತಿ. ಒಂದು ಹುಲ್ಲು ಕಡ್ಡಿ ಸುಧಾಳ್ಗಂಗಿಲ್ಲ. ಅವ ಅಮೇರಿಕದ ಅಧ್ಯಕ್ಷ ಇರಬೇಕು, ಅವ ಇರಾನಿನ ಪಾಕಿಸ್ತಾನದ ಬೆನಜೀರ್ ಭುಟ್ಟೋ ಇರ್ಬೇಕು, ಯಾರಿದ್ರು ಅವನ ಮುಂದೆ ಎಲ್ಲರೂ ಏನು ಅಂತ ಕೇಳಿದ್ರೆ ಒಂದು ತೃಣಕ್ಕೆ ಸಮಾನ. ಇದು ಎಲ್ಲ ಸಂಪತ್ತು ಯಾರ್ದು ಅಂತ ಕೇಳಿದ್ರೆ ಅವನು ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ಈ ಜಗತ್ತಿನಾಗ ನಾವೆಲ್ಲರೂ ಬಾಡಿಗೆದಾರರು. ನಾವು ಒಂದು ದಿನ ಇದ್ದು ಹೋಗಕ್ಕೆ ಬಂದೀವಿ. ಅದರೊಳಗೆ ಏನು ಪಡ್ಕೋಬೇಕಂತ ಕೇಳಿದರೆ ಮುನ್ನುಡಿ ಅನ್ನುವಂಥ ಪುಸ್ತಕಕ್ಕೆ ಇರ್ತದಲ್ಲ, ಬೆನ್ನುಡಿ ಮುನ್ನುಡಿ. ಹಂಗೆ ಜೀವನಕ್ಕೆ ಹುಟ್ಟು ಅನ್ನುವಂಥ ಮುನ್ನುಡಿ ಇರ್ತದೆ, ಸಾವು ಅನ್ನೋಂಥ ಬೆನ್ನುಡಿ ಇರ್ತದೆ. ಈ ಬೆನ್ನುಡಿ ಬರೆದಂಥ ಪರಮಾತ್ಮ ಹುಟ್ಟಿಸಿ ಕಳಿಸಿರ್ತಾನೆ ನಮಗೆಲ್ಲ, ನಡಬರಕ್ಕೆ ಮಾತ್ರ ಬಿಳಿ ಹಾಳಿ ಇಟ್ಟು ಕಳಿಸಿರ್ತಾನೆ. ಅದಕ್ಕೆ ನಾವು ಸ್ವಾಮಿಯಾಗಿಯೋ, ತಬಲಿಸ್ಟ್ ಆಗಿಯೋ, ಒಬ್ಬ ಕಲಾವಿದನಾಗಿಯೋ, ಒಬ್ಬ ಏನೇನೋ ಕೆಲಸವನ್ನು ಮಾಡುವಂಥ ಶಿಕ್ಷಕನಾಗಿಯೋ, ಇಂಜಿನಿಯರ್ ಆಗಿಯೋ, ಏನೆಲ್ಲವಾಗಿ ನಮ್ಮ ಬದುಕನ್ನು ನಾವು ಚೆನ್ನಾಗಿ ಬರ್ಕೊಂಡು ಹೋಗ್ಬಿಟ್ಟು ಅಂತ ಕೇಳಿದರೆ ಆ ಗುರುಕೃಪೆಯಿಂದ ಕೊನೆಗೆ ಸಿಗುವುದೇ ಯಾವುದು ಅಂತ ಕೇಳಿದರೆ ಮುಕ್ತಿ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅಂಥ ಮುಕ್ತಿಯನ್ನು ಪಡ್ಕೊಂಡ, ಗುರು ಕೃಪೆಯಿಂದ ಮುಕ್ತಿಯನ್ನು ಪಡ್ಕೊಂಡವರು ಯಾರು? ಇಟಗಿ ಭೀಮಮ್ಮ. ಆ ಚರಿತ್ರೆ ಪ್ರಾರಂಭ ಆಗ್ತದೆ. ಬಹುಶಃ ಇಟಗಿ ಭೀಮಮ್ಮನ ವಂಶಜರು ಯಾರು ಅಂತ ಕೇಳಿದರೆ 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯಾದಾಗ ಆ ಕಲ್ಯಾಣವನ್ನು ಬಿಟ್ಟು ಶರಣರು ಬರ್ತಾರೆ ನೋಡ್ರಿ. ಆ ಶರಣರು ಸಂಚಾರವನ್ನು ಮಾಡ್ಕೊತ ಬರ್ತಾರೆ 13ನೇ ಶತಮಾನದಲ್ಲಿ. ಎಲ್ಲಿಗೆ ಬರ್ತಾರಂತ ಕೇಳಿದರೆ ಧರ್ಮಸ್ಥಳಕ್ಕೆ ಬರ್ತಾರದ. ಒಂದು ಸ್ವಲ್ಪ ಹೇಳಿಬಿಟ್ಟು ಬಿಡ್ತೇನೆ, ಒಂದು 2 ನಿಮಿಷ. ಧರ್ಮಸ್ಥಳಕ್ಕೆ ಬರ್ತಾರೆ ಸಂಚಾರ ಮಾಡ್ಕೊತ. ಧರ್ಮಸ್ಥಳದಿಂದ ಸಂಚಾರವನ್ನು ಮಾಡ್ಕೊತ 13ನೇ ಶತಮಾನದಲ್ಲಿ ಅವ್ರ ಹಿರಿಯರು ಎಲ್ಲಿ ಬರ್ತಾರಂತ ಕೇಳಿದರೆ ಅಣುಗಾಕ ಬರ್ತಾರೆ. ಅಣುಗಾಕ ಕಲ್ಯಾಣದಲ್ಲಿ ಶರಣರ ಫಾಲೋವರ್ ಆಗಿರ್ತಾರೆ. ಈ ಮನೆತನ ಶರಣ ತತ್ವದ ಫಾಲೋವರ್ ಆಗಿ ಕಲ್ಯಾಣ ಕ್ರಾಂತಿಯಾದಾಗ, ಶರಣರಿಗೆ ಎಳೆಹೂಟೆ ಶಿಕ್ಷೆಯಾದಾಗ ಕಲ್ಯಾಣವನ್ನು ಬಿಟ್ಟು ಗಿಡದಿಂದ ಹಾರಿದ ಪಕ್ಷಿಯಂತೆ ಶರಣರೆಲ್ಲ ನಾಡಿನ ಮೂಲೆಗೆ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗುವ ಹೊತ್ನ್ಯಾಗ ಇವರೂ ಕೂಡ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಧರ್ಮಸ್ಥಳಕ್ಕೆ ಬರ್ತಾರೆ. ಧರ್ಮಸ್ಥಳಕ್ಕೆ ಬಂದು ಮುಂದೆ ಸಂಚಾರವನ್ನು ಮಾಡ್ತಾ ಅಣುಗ ಅನ್ನುವಂಥ ಕ್ಷೇತ್ರಕ್ಕೆ ಬರ್ತಾರೆ. ಅಣುಗ ಅನ್ನುವಂಥ ಕ್ಷೇತ್ರಕ್ಕೆ, ಆ ಅಣುಗಾದಿಂದ ಮುಂದೆ ಎಲ್ಲಿ ಬರ್ತಾರೆ ಅಂತ ಕೇಳಿದರೆ ಸೀತಿ ಮನೆ, ಇಲ್ಲೇ ನಿಮ್ಮದು ಆಲ್ಮಟ್ಟಿ ಹತ್ತಿರ ಸೀತಿ ಮನೆ ಇದೆಯಲ್ಲ, ಅಲ್ಲಿಗೆ ಬರ್ತಾರೆ. ಆ ಸೀತಿ ಮನೆಯಿಂದ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಜೀವನೋಪಾಯಕ್ಕಾಗಿ ಸಂಚಾರವನ್ನು ಮಾಡ್ತಾ ರೋಣ ತಾಲೂಕಿನ ಮಲ್ಲಾಪುರ ಗ್ರಾಮಕ್ಕೆ ಬರ್ತಾರೆ. ಆ ಮಲ್ಲಾಪುರ ಗ್ರಾಮದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಊರು ಸುಟ್ಟರು ಊರು ಹೊರಗೊಂದಿರ್ತೈತೆ ಅಂತ. ಏನ್ರಿ ಹನುಮಾನ್ ದೇವರ ಗುಡಿ ಇರ್ತದೆ. ಆ ಹನುಮಾನ್ ದೇವರ ಗುಡಿ ಪೂಜಾರಿಯಾಗಿ ಎಲ್ಲಿ ನಿಂತಾರ ಇವ್ರ ಹಿರಿಯರು? ರೋಣ ತಾಲೂಕಿನ ಮಲ್ಲಾಪುರದಾಗ ನಿಂತಾರೆ. ಮುಂದೆ ಎಲ್ಲಿಗೆ ಬರ್ತಾರೆ ಅದನ್ನು ಯಾವಾಗ ನೋಡೋಣ? ನಾಳಿನ 7:15 ಗಂಟೆಗೆ ನಾವೆಲ್ಲ ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ, ಇವತ್ತು ವಿಶೇಷವಾಗಿ ನಾವು ನಮ್ಮ ಸಮಿತಿಯವರು ಕೆಲವೊಂದು ತಾಯಂದಿರಿಗೆ, ನಮ್ಮ ಕಲ್ಶೆಟ್ಟಿ ಸರ್ ಯಾರು ಕಾರ್ಯಕ್ರಮ ನಡೆಸ್ತಾರೆ, ನಿರ್ವಹಣೆಯನ್ನು ಮಾಡುವಂಥ ನಮ್ಮ ಮಠಪತಿ ಸರ್ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅನೇಕ ತಾಯಂದಿರ ಸನ್ಮಾನವನ್ನು
ಇವತ್ತು ಇಟ್ಕೊಂಡಾಗಿದೆ. ಅದು 10 ನಿಮಿಷದಲ್ಲಿ ಸನ್ಮಾನ ಮುಗೀತದೆ. ಅದು ಮುಗಿದ ಕೂಡಲೇ ತಮಗೆಲ್ಲ ಪ್ರಸಾದ ರೆಡಿಯಾಗಿದೆ. ಯಾರೂ ಹಾಗೆ ಹೋಗಬಾರ್ದು, ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ವೇಳೆಯಲ್ಲಿ ಒಟ್ಟ ವ್ಯತ್ಯಾಸ ಮಾಡೋಂಗಿಲ್ಲ. ದಯವಿಟ್ಟು ಇವತ್ತು ಶುಕ್ರವಾರ ಇದ್ರೆ ಇಷ್ಟು ಮಂದಿ ಬಂದಿರಲ್ಲ, ನಿಮ್ಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಿ ಬಳಗಕ್ಕೆ ಆದಷ್ಟು ತಾವೆಲ್ಲ ನೀವು 7:15 ಹಿಂಗೆ ಬಂದುಬಿಡ್ರಿ. ನಾನು ಕರೆಕ್ಟ್ ನಿಮಗೆ ಈಗ ಬಿಟ್ಟನಲ್ಲ, ಒಂದು 2 ನಿಮಿಷ ಹೆಚ್ಚು ಕಡಿಮೆ ಮಾಡ್ತೀನಿ ಅಷ್ಟೇ, ಕರೆಕ್ಟ್ ಬಿಟ್ಟು ಬಿಡ್ತೀನಿ. ನಿಮಗೆ 8-9ಕ್ಕೆ ಕರೆಕ್ಟ್ ನಿಮ್ಮ ಮನೆಯಾಗಿರ್ಬೇಕು. ನೀವು 1 ತಾಸರ ಊಟ ಮಾಡಿರಿ, ನನಗೆ ಗೊತ್ತಿಲ್ಲ. ಈಗ ನನ್ನ ಟೈಮ್ ನಾನು ತೊಗೊಂಡ್ಬಿಟ್ಟಿರ್ತೀನಿ. ಮುಂದೆ ನಿಮಗೆ ಬಿಟ್ಟು ಬಳಿಕ ನೀವು ಎಷ್ಟೊತ್ತು ಇಲ್ಲಿ ನೀವು ಹೇಳಕ್ಕೆ ಕಳಿತೀರಿ, ನಿಮಗೆ ಬಿಟ್ಟಿದ್ದದು ಕರೆಕ್ಟ್. ನೀವು ಮುಂದೆ ನಾನು ಕರೆಕ್ಟ್ 7:20ಕ್ಕೆ ಬಿಟ್ಟುಬಿಡ್ತೇನೆ. ದಿನಾನು 11 ದಿನ ಅಷ್ಟರೊಳಗೆ ಎಲ್ಲ ಪುರಾಣವನ್ನು ಹೇಳಬೇಕು. ಇಟಗಿ ಭೀಮಮ್ಮನ ಚರಿತ್ರೆ ಕೇಳಿದ್ರಿ ಅಂದ್ರೆ ಆ ಫಿಲ್ಮ್ನಾಗ ಇನ್ನೂ ಭಾಳ ಬಂದಿಲ್ಲ. ಅದ್ಭುತವಾದಂಥ ಚರಿತ್ರೆ ಅದಾವು. ಅದನ್ನೆಲ್ಲವನ್ನು ಸೈಡ್ ವಿಷಯ ಭಾಳ ತೊಗೊಳಂಗಿಲ್ಲ ನಾನು, ಯಾಕಂದ್ರೆ 11 ದಿನ ಇದೆ. ಇದು ಒಂಥರ ಒನ್ ಡೇ ಮ್ಯಾಚ್ ಇದ್ದಂಗೆ ಈ ಪುರಾಣ. ಅವು ಎಲ್ಲ ಶಿವ ಸರ್ 1 ತಿಂಗಳು ಹೇಳಿದ್ವಲ್ಲ, ಟೆಸ್ಟ್ ಮ್ಯಾಚ್ ಇದ್ದಂಗೆ ಅದು. ಆರಾಮ್ ಬ್ಯಾಟಿಂಗ್ ಮಾಡೋದು ಇರ್ತೈತಿ. ಇಲ್ಲಿದು ಒನ್ ಡೇ ಮ್ಯಾಚ್ ಇರೋದಕ್ಕೆ ಬಡ ಫಾಸ್ಟ್ ರನ್ ತೆಗಿಬೇಕಾಗತ್ತೆ. 20-20 ಮ್ಯಾಚ್ ಇದ್ದಂಗೆ ಇದು. ಆ 20 ಅವರ್ನಾಗ ನಾವು ಭಾಳ ರನ್ ತೆಗಿಬೇಕಾಗ್ಯದ. ಅದಕ್ಕೆ ನಾನು ಭಾಳ ವಿಷಯವನ್ನು ಹೊರಗಿಂದ ಹೇಳಂಗಿಲ್ಲ, ಭೀಮಮ್ಮಂದ ನೇರವಾಗಿ ವಿಷಯವನ್ನು ತೊಗೊತಿರ್ತೀನಿ. ಅದಕ್ಕೆ ನೀವು ಕರೆಕ್ಟ್ ನಾನು ಕೇಳೋದೇನಂತ ಕೇಳಿದ್ರೆ ನೀವು ಕರೆಕ್ಟ್ ಟೈಮ್ಗೆ ಬರಬೇಕು, ಒಟ್ಟ ಲೇಟ್ ಮಾಡಬಾರ್ದು. ನಾಳಿಂದ ಇದೇ ಟೈಮ್ಗೆ ನೀವು ಕರೆಕ್ಟ್ ಬಂದುಬಿಡ್ರಿ. ಆ ವೇಳೆಯನ್ನು, ಈ ಜ್ಞಾನವನ್ನು ನೀವೆಲ್ಲ ನನ್ನ ತಾಯಿ ಬಳಗ ನೀವೆಲ್ಲ ಉಪಯೋಗ ತೊಗೊಳ್ರಿ. ಇವತ್ತು ನಮ್ಮ ಗುಂದಿಗಿಂದ ವಿಶೇಷವಾಗಿ ನಮ್ಮ ಶರಣು ತೆಗ್ಗಿಹಳ್ಳಿಯವ್ರು ಬಂದಾರ, ನಮ್ಮ ಸಿದ್ದು ಬಿರಾದಾರ್ ಅವ್ರು ಬಂದಾರ, ಭಾಳ ಮಂದಿ ಬಂದಾರೆ. ಎಲ್ಲರೂ ಇನ್ನೂ ನಾಳೆ ಹಾಗೆ ಬರ್ತಾರೆ, ಪರಸ್ಥಳದ ಜನರು ಕೂಡ ಬರ್ತಾರೆ. ಲಾಸ್ಟ್ ದಿವಸ ಒಬ್ಬ ಹೆಣ್ಮಗಳು ಬರ್ತಾರೆ, ನೆನ್ಪಿಟ್ಕೋರಿ. ಕಾವಿ ಬಟ್ಟೆ ಹಾಕ್ಕೊಂಡಾಳ. ಇರೋದು ಹುದ್ದೆ ಯಾವುದು? PSI ಅದಾರ. ಅವ್ರು ಇಲ್ಲೇ ಗುಲ್ಬರ್ಗಕ್ಕೆ ಅದಾರ, PSI ಅದಾರ, ಕಾವಿ ಬಟ್ಟೆ ಹಾಕ್ಕೊಂಡಾರ. ತಮ್ಮ ಬಂದಂಥ ಪಗಾರವನ್ನು ನೀವೆಲ್ಲ ನಮ್ಮ ಇಂಡಿಯಾದ ಮೊಟ್ಟ ಮೊದಲ ಪೊಲೀಸ್ ವರಿಷ್ಠಾಧಿಕಾರಿ, ಮೊಟ್ಟ ಮೊದಲ ಹೆಣ್ಮಗಳಿದ್ಲು. ಇಡೀ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ IPS ಆದಂಥ ಯಾರು? ಕಿರಣ್ ಬೇಡಿ. ನಿಮಗೆಲ್ಲ ಗೊತ್ತಿದೆ. ಆ ಕಿರಣ್ ಬೇಡಿ ತಿಹಾರ್ ಜೈಲಿನ ಮೇಲುಸ್ತುವಾರಿ ಹಾಕಿದಾಗ ಅಲ್ಲಿ ಚೋಟಾರಾಜನ್ನಂಥ ಅತ್ಯಂತ ಕ್ರೂರಿ ಭಯೋತ್ಪಾದಕ ಇದ್ದಲ್ಲೇ ಅವನು ಕೈಯಾಗ ಭಗವದ್ಗೀತೆ ಕೊಟ್ಟು ಓದಿಸಿ ಅವನನ್ನು ಸಂತನನ್ನಾಗಿ ಮಾಡಿದ ಹೆಣ್ಮಗಳು. ಅಂಥ ಒಬ್ಬ ಹೆಣ್ಮಗಳು ನಾವು ಕರ್ಸಾಕತ್ತೀವಿ ವೇದಿಕೆಗೆ. ಹೆಣ್ಮಕ್ಳು ಏನು ಸಾಧನೆ ಮಾಡ್ಯಾರ ನಮ್ಮ ಅಕ್ಕಪಕ್ಕದಲ್ಲಿ. ಅದಕ್ಕೆ ನಮ್ಮ ತಾಯಂದಿರು ನೀವು ಭಾಷಣ ಮಾಡೋಕೆ ಮೇಡಮ್, ಈಗಾಗಲೇ ಅವರು ಗುಲ್ಬರ್ಗದಲ್ಲಿ 3 ಎಕರೆ ಜಾಗ ತೊಗೊಂಡಾರ, ಮಠ ಕಟ್ತೀನಿ, ಇನ್ಮೇಲೆ ನನ್ನ ಪಗಾರೆಲ್ಲ ಅದಕ್ಕೆ ಅಂತ ಹೇಳಕತ್ತಾರ. ಅಂಥವ್ರು ನಾವು ವೇದಿಕೆಗೆ ಕರೆಸ್ತಾ ಇದ್ದೇನೆ. ನೀವು ಬಹುಶಃ ಅವ್ರ ಮಾತು ಕೇಳಬೇಕು. ಯಶೋಧ ಕಟ್ಕೆ ಅಂತ ಹೇಳಿದ್ದಾರೆ, ಅದ್ಭುತವಾಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳಿದ್ರೆ ನಿಮ್ಮ ಸಂಸಾರದ ಭ್ರಮೆಗಳ ಬಿಟ್ಟು ಹೋಗಿಬಿಡ್ತಾವೆ, ಅಷ್ಟು ಅದ್ಭುತ ಮಾತಾಡ್ತಾರೆ. ಲಾಸ್ಟಿನ ಕಾರ್ಯಕ್ರಮಕ್ಕೆ 501 ಮಂದಿ ಮುತ್ತೈದೆಯರನ್ನು ಉಡಿ ತುಂಬುವಂಥ ಕಾರ್ಯಕ್ರಮ. ಬಹುಶಃ ಯಾರ್ಯಾರು ಉಡಿ ತುಂಬ್ಕೊತೀರಿ ಎಲ್ಲರೂ 101 ರೂಪಾಯಿಯನ್ನು ಇಲ್ಲಿ ಕೊಟ್ಟು ನೀವೆಲ್ಲ ನಿಮ್ಮ ಉಡಿ ತುಂಬುವಂಥ ಕಾರ್ಯಕ್ರಮಕ್ಕೆ ಬರೆಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಲಾಸ್ಟ್ ದಿವಸ ಭಾಳ ಅದ್ಭುತ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿವಿ. ಅವತ್ತು ದಯವಿಟ್ಟು 9 ಗಂಟೆಗೆ ನೀವೆಲ್ಲರೂ ಬರಬೇಕು. ಇನ್ನೂ ಬೇರೆ ಬೇರೆ ಭಾಳ ಒಳ್ಳೊಳ್ಳೆ ಅತಿಥಿಗಳನ್ನು ನಿಮಗೆ ಪರಿಚಯ ಮಾಡಿಸ್ಬೇಕು, ಅವ್ರ ವಿಚಾರಗಳನ್ನು ನಿಮ್ಗೆ ಕೇಳಿಸ್ಬೇಕು ಅನ್ನುವಂಥ ನನಗೆ ಭಾವನೆ ಇರೋದರಿಂದ ಈಗ ಅವ್ರಿಗೆ ಹೇಳಿದ್ದೀವಿ. ಇನ್ನೂ ಭಾಳ ಮಂದಿ ಅಜಿತ್ ಮುತ್ತಿನವ್ರಿಗೆ ಹೇಳಿಟ್ಟಿದ್ದೀವಿ, ಮತ್ತೆ ಬರ್ತಾರೆ. ಇನ್ನೂ ಭಾಳ ದೊಡ್ಡವ್ರು ಬರ್ತಾರೆ. ಅದಕ್ಕೆ ನೀವೆಲ್ಲ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳಿದ್ರೆ, ದಿನಾ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಕೂಡಿದ್ರಿ ಅಂತ ಕೇಳಿದರೆ ತಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಬಂಗಾರದ ಹೂವಿಗೆ ವಾಸನೆ ಬಂದಂಗೆ ಆಗ್ತದೆ. ಆ ಕಾರ್ಯಕ್ರಮವನ್ನು ನಮ್ಮ ತಾಯಿ ಬಳಗ, ನಮ್ಮ ಶರಣ ಬಳಗ ಎಲ್ಲ ಮಾಡ್ತದೆ ಅನ್ನುವಂಥ ಭರವಸೆ ನನಗಿರೋಣದ್ರಿಂದ ಅದಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ, ಶರಣಾರ್ಥಿಗಳೊಂದಿಗೆ ವಿನಂತಿ ಮಾಡ್ಕೊತೀನಿ, ತಾವೆಲ್ಲ ಟೈಮಿಗೆ ಹೆಚ್ಚು ಒತ್ತನ್ನು ಕೊಡ್ರಿ, ಕರೆಕ್ಟ್ ಬಂದುಬಿಡ್ರಿ, ನಾನು ಕರೆಕ್ಟ್ ಬಿಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಮುಂದೆ ಏನು ನಡೀತದೆ ಅನ್ನೋಂಥದ್ದು ನಮ್ಮ ಸಮಿತಿ ಎಲ್ಲ ಸದಸ್ಯರು ಅದನ್ನು ನಡೆಸ್ಕೊಂಡು ಬರ್ತಾರೆ, ನಾವೆಲ್ಲ ಕೇಳೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಪಾದಾರ ಬಿಂದುಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಲ್ಲಿಸಿ, ಈ ಆಷಾಢ ಮಾಸ ಮತ್ತು ಗುರುಪೂರ್ಣಿಮಾ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮಹಾಶಿವಶರಣಿ ಇಟಗಿ ಭೀಮಾಂಬಿಕಾ ಪ್ರವಚನ ಕಾರ್ಯಕ್ರಮ 2ನೇ ದಿನದಂದು